ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು BEd ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಫಿಲಾಸಫಿ ಅಂದರೆ ತತ್ವಶಾಸ್ತ್ರ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ 2 ತತ್ವಶಾಸ್ತ್ರದ ಪಂಥಗಳು ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ BEd ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಒಳಗೊಂಡ ಒಟ್ಟು 24 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅವಶ್ಯಕತೆ ಇರುವವರು ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಇರುವಂತಹ ಈ ವಿಡಿಯೋಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯೂನಿಟ್ 2 ಅಧ್ಯಾಯ 2 ತತ್ವಶಾಸ್ತ್ರದ ಪಂಥಗಳು 2.1 ಆದರ್ಶವಾದ, ನಿಸರ್ಗವಾದ ಮತ್ತು ವ್ಯವಹಾರವಾದ. 2.2 ತತ್ವಜ್ಞಾನಿಗಳು. ಈ ತತ್ವಜ್ಞಾನಿಗಳು ಮತ್ತು ಗುರಿಗಳು, ಬೋಧನಾ ವಿಧಾನ ಹಾಗೂ ಶಿಸ್ತು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ರೂಸೋ, ರವೀಂದ್ರನಾಥ್ ಟ್ಯಾಗೂರು, ಗಾಂಧೀಜಿ, ಜಾನ್ ಡುಯಿ. ಹಾಗೆ 2.3 ಮೌಲ್ಯಾಧಾರಿತ ಶಿಕ್ಷಣ. ಎಲ್ಲ ಪಾಯಿಂಟ್ಸ್ಗಳನ್ನು ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ. ಮೊದಲನೇ ಪಾಯಿಂಟ್ 2.1 ಆದರ್ಶವಾದದ ಶಾಖೆಗಳು, ಪಂಥಗಳು, ವಾದಗಳು ಅಥವಾ ಸಿದ್ಧಾಂತಗಳು ಅಂತ ಕರಿತೀವಿ. ಬ್ರಾಂಚಸ್ ಆಫ್ ಫಿಲಾಸಫಿ. ಗ್ರೇಟ್ ಫಿಲಾಸಫರ್ಸ್ ಹ್ಯಾವ್ ಆಲ್ಸೋ ಬೀನ್ ಗ್ರೇಟ್ ಎಜುಕೇಟರ್ಸ್ ಎಂಬುದು ಇತಿಹಾಸದಿಂದ ಸರಳವಾಗಿ ತಿಳಿದು ಬರುತ್ತದೆ. ಉದಾಹರಣೆಗೆ ಸಾಕ್ರೆಟಿಸ್ ಆಗಿರ್ಬೋದು, ಪ್ಲೇಟೋ, ಜಾನ್ ಡುಯಿ, ಮಹಾತ್ಮ ಗಾಂಧೀಜಿ, ರೂಸೋ ಇವರೆಲ್ಲರೂ ಕೂಡ ತತ್ವಶಾಸ್ತ್ರದ ಸಿದ್ಧಾಂತಗಳಲ್ಲಿ ಒಂದಲ್ಲ ಒಂದು ಪಂಥವನ್ನು ಬೆಂಬಲಿಸಿ ಅಳವಡಿಸಿಕೊಂಡು ಅವುಗಳ ಬೆಳವಣಿಗೆಗೆ ಸಹಕಾರಿಯಾಗಿ ಅದರ ಆಧಾರದ ಮೇಲೆ ತಮ್ಮ ಶೈಕ್ಷಣಿಕ ಚಿಂತನೆಗಳನ್ನು ಮಂಡಿಸಿದ್ದಾರೆ. ತದನಂತರದಲ್ಲಿ ಆದರ್ಶವಾದ, ಐಡಿಯಲಿಸಮ್ ಅಂತ ಕರಿತೀವಿ. 2017ನಲ್ಲಿ ಕ್ವಶನ್ ನಂಬರ್ 5 10 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದಿತ್ತು. ಆದರ್ಶವಾದ, ಧ್ಯೇಯವಾದ, ಭಾವನಾವಾದ ಎಂದು ಸಹ ಕರೆಯುವರು. ಈ ಒಂದು ಆದರ್ಶವಾದಕ್ಕೆ ಧ್ಯೇಯವಾದನ ಒಂಥರ ಭಾವನಾವಾದ ಅಂತ ಕೂಡ ಕರೀತಾರೆ. ಜೀವನದಲ್ಲಿ ಆದರ್ಶಗಳಿಗೆ ಅಥವಾ ಉನ್ನತ ಮೌಲ್ಯಗಳಿಗೆ ಮತ್ತು ಅವುಗಳ ತಾತ್ವಿಕ ಆಚರಣೆಗೆ ಪ್ರಾಧಾನ್ಯತೆ ನೀಡುವ ವಾದವೇ ಆದರ್ಶವಾದವಾಗಿದೆ. ಮಾನವನ ಕೆಲವು ಮೂಲ ಪ್ರಶ್ನೆಗಳಿಗೆ ಸಂಬಂಧಿಸಿದ ತತ್ವಶಾಸ್ತ್ರದ ಪಂಥವೇ ಆದರ್ಶವಾದವಾಗಿದೆ. ಅಂದರೆ ಮಾನವನ ಕೆಲವು ಮೂಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ತತ್ವಶಾಸ್ತ್ರದ ಒಂದು ಪಂಥ ಐತೆ, ಉತ್ತರವನ್ನು ಕೊಡುವಂಥ ಒಂದು ಪಂಥ ಐತೆ. ಆ ಪಂಥಕ್ಕೆ ನಾವು ಆದರ್ಶವಾದ ಅಂತ ಕರಿತೀವಿ. ಆಧ್ಯಾತ್ಮಿಕ ಜ್ಞಾನವು ಭೌತಿಕ ಜ್ಞಾನಕ್ಕಿಂತಲೂ ಹೆಚ್ಚು ವಾಸ್ತವವಾದದ್ದು ಮತ್ತು ಮಹತ್ವವಾದದ್ದು ಎಂದು ಪ್ರತಿಪಾದಿಸುವ ವಾದವೇ ಆದರ್ಶವಾದವಾಗಿದೆ. ಆಧ್ಯಾತ್ಮಿಕ ಜ್ಞಾನ ನಮ್ಮ ಭೌತಿಕ ಜ್ಞಾನಕ್ಕಿಂತ ಹೆಚ್ಚು ವಾಸ್ತವ ಹಾಗೂ ಹೆಚ್ಚು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದನ್ನು ಪ್ರತಿಪಾದಿಸುವಂಥ ವಾದಕ್ಕೆ ನಾವು ಆದರ್ಶವಾದ ಅಂತ ಕರಿತೀವಿ. ಈ ಒಂದು ಆದರ್ಶವಾದದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಪ್ಲೇಟೋ ಆಗಿರ್ಬೋದು, ಕೌಂಟ್, ಹೆಗಲ್, ಪ್ರೊಬೆಲ್, ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದರು, ರವೀಂದ್ರನಾಥ್ ಟ್ಯಾಗೂರು, ಶಂಕರಾಚಾರ್ಯರು, ಪೆಸ್ಟಾಲಜಿ, ಗೌತಮ ಬುದ್ಧ, ಅರವಿಂದ್ ಘೋಷ್ ಇವರೆಲ್ಲರೂ ಕೂಡ ಆದರ್ಶವಾದವನ್ನು ಪ್ರತಿಪಾದಿಸಿದಂಥ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ನೆಕ್ಸ್ಟ್ ಒನ್ ಆದರ್ಶವಾದದ ಶಿಕ್ಷಣದ ಗುರಿಗಳು. ಮೊದಲನೇ ಗುರಿ ಮಾನವನ ವ್ಯಕ್ತಿತ್ವದ ವಿಕಸನ. ಈ ಆದರ್ಶವಾದದ ಪ್ರಮುಖ ಗುರಿ ಏನಪ್ಪ ಅಂದ್ರೆ ಮಾನವನ ವ್ಯಕ್ತಿತ್ವವನ್ನು ವಿಕಸನ ಮಾಡೋದು, ಮಾನವನ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ. ತದನಂತರ ಸಾರ್ವತ್ರಿಕ ಶಿಕ್ಷಣ ಅಂದರೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ನೀಡುವಂಥದ್ದು ಈ ಒಂದು ಆದರ್ಶವಾದದ ಪ್ರಮುಖ ಗುರಿಯಾಗಿದೆ. ಮೂರನೇ ಪಾಯಿಂಟು ಆಧ್ಯಾತ್ಮಿಕ ವಿಕಾಸ. ಮಾನವನನ್ನು ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದುವಂತೆ ಮಾಡುವುದು ಈ ಒಂದು ಆದರ್ಶವಾದದ ಪ್ರಮುಖ ಗುರಿಯಾಗಿದೆ. ನಾಲ್ಕನೇ ಪಾಯಿಂಟು ಸಾಂಸ್ಕೃತಿಕ ಪರಿಸರವನ್ನು ಶ್ರೀಮಂತಗೊಳಿಸುವುದು. ಸಾಂಸ್ಕೃತಿಕ ಪರಿಸರವನ್ನು ಶ್ರೀಮಂತಗೊಳಿಸೋದು ಒಂದು ಪ್ರಮುಖ ಗುರಿಯಾಗಿದೆ. ಆತ್ಮ ಸಾಕ್ಷಾತ್ಕಾರ. ನೋಡ್ರಿ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು, ಆತ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡುವುದು ಆದರ್ಶವಾದದ ಪ್ರಮುಖ ಗುರಿಯಾಗಿದೆ. ಆರನೇ ಪಾಯಿಂಟು ನೈತಿಕ ಪ್ರಜ್ಞೆಯನ್ನು ಬೆಳೆಸುವುದು. ನೈತಿಕ ಪ್ರಜ್ಞೆ ಅನ್ನೋದು ಬಹಳಷ್ಟು ಮುಖ್ಯ ನಮಗೆ. ಅಂಥ ಒಂದು ನೈತಿಕ ಪ್ರಜ್ಞೆಯನ್ನು ಬೆಳೆಸೋದು ಆದರ್ಶವಾದದ ಪ್ರಮುಖ ಗುರಿಯಾಗಿದೆ. ಏಳನೇ ಪಾಯಿಂಟು ಸರಳ ಜೀವನ, ಉನ್ನತ ವಿಚಾರ. ನಾವು ಸರಳ ಜೀವನವನ್ನು ಮಾಡಬೇಕು, ಉನ್ನತವಾದ ವಿಚಾರಗಳನ್ನು ಮಾಡಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಆಗಿರಬೇಕು ಅನ್ನುವಂಥದ್ದು ಆದರ್ಶವಾದದ ಮತ್ತೊಂದು ಪ್ರಮುಖ ಗುರಿಯಾಗಿದೆ. ತದನಂತರ ಆದರ್ಶವಾದ ಮತ್ತು ಪಠ್ಯಕ್ರಮ. ಬೌದ್ಧಿಕ ತರಬೇತಿಗಾಗಿ ಅಥವಾ ಬೌದ್ಧಿಕ ಪ್ರಗತಿಗಾಗಿ, ಬೌದ್ಧಿಕ ಅಂದ್ರೆ ಜ್ಞಾನಾತ್ಮಕ ಕಾಗ್ನೇಟಿವ್ ಅಂತ ಏನು ಕರಿತೀವಲ್ಲ, ಆ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ಗಾಗಿ ಇರುವಂತಹ ವಿಷಯಗಳು, ಭಾಷಾ ವಿಷಯಗಳು, ಸಾಹಿತ್ಯ, ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. ತದನಂತರ ಸೌಂದರ್ಯಾತ್ಮಕ ಮತ್ತು ನೈತಿಕ ಅಭಿವೃದ್ಧಿಗಾಗಿ. ಸೌಂದರ್ಯಾತ್ಮಕ ಮತ್ತು ನೈತಿಕ ಅಭಿವೃದ್ಧಿಯನ್ನು ಮಾಡಬೇಕಂದ್ರೆ ಕಲೆಯನ್ನು ಬೋಧಿಸಬೇಕು, ಕಾವ್ಯವನ್ನು ಬೋಧಿಸಬೇಕು,
ನೀತಿಶಾಸ್ತ್ರ ಹಾಗೂ ಧರ್ಮ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಆದರ್ಶವಾದ ಪ್ರಕೃತಿ ಮತ್ತು ವೈಜ್ಞಾನಿಕ ಅಂಶಗಳಿಗಿಂತ ಮಾನವನ ದೈಹಿಕ ಅನುಭವಗಳಿಗೆ ಪ್ರಾಶಸ್ತ್ಯ ನೀಡುತ್ತದೆ. ನೋಡ್ರಿ, ಒಂದು ಆದರ್ಶವಾದ ಅನ್ನುವಂಥದ್ದು ಪ್ರಕೃತಿಯಲ್ಲಿರ್ತಕ್ಕಂಥ ಅಂಶಗಳು ಮತ್ತು ವೈಜ್ಞಾನಿಕ ಸಂಶೋಧನೆಗಳಿಂದ ಕಂಡುಹಿಡಿದಂಥ ಅಂಶಗಳಿಗಿಂತಲೂ ಕೂಡ ಮಾನವನ ದೈಹಿಕ ಅನುಭವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೈತಿ. ಆಧ್ಯಾತ್ಮಿಕ ಪ್ರವೃತ್ತಿಯಿಂದ ಮಾನವ ಉತ್ತಮ ಜೀವಿ ಎಂದು ಪರಿಗಣಿಸುತ್ತದೆ. ಇಲ್ಲಿ ಒಂದು ಆದರ್ಶವಾದದೊಳಗೆ ಆಧ್ಯಾತ್ಮಿಕ ಪ್ರವೃತ್ತಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಆಧ್ಯಾತ್ಮಿಕತೆಯಿಂದ ಮಾನವ ಒಬ್ಬ ಉತ್ತಮ ಜೀವಿ ಅಂತೇಳಿ ಆದರ್ಶವಾದದಲ್ಲಿ ಪರಿಗಣಿಸಲಾಗುತ್ತದೆ. ಆದರ್ಶವಾದ ಮತ್ತು ಬೋಧನಾ ವಿಧಾನಗಳು, ಇಲ್ಲಿ ಪ್ರಶ್ನಾ ವಿಧಾನ ಇರ್ತೈತಿ, ಚರ್ಚಾ ವಿಧಾನ ಇರ್ತೈತಿ, ಉಪನ್ಯಾಸ ವಿಧಾನ ಹಾಗೂ ಅನುಕರಣಾ ವಿಧಾನ ಈ ಒಂದು ಆದರ್ಶವಾದದಲ್ಲಿ ಬಳಸಲಾಗ್ತೈತಿ. ಈ ಒಂದು ಬೋಧನೆಗೆ ಸಂಬಂಧಪಟ್ಟಂತೆ ಪೆಸ್ಟಾಲಜಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಮಕ್ಕಳ ಮನಸ್ಸನ್ನು ಅರಿತು ಸ್ವಚಟುವಟಿಕೆಯ ಮೂಲಕ ಬೋಧಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಕರಾದ ನಾವು ಮಕ್ಕಳ ಮನಸ್ಸನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಸ್ವಚಟುವಟಿಕೆ, ಸ್ವತಃ ಆ ಮಕ್ಕಳೇ ಮಾಡುವಂತಹ ಚಟುವಟಿಕೆಗಳನ್ನು ನೀಡೋದ್ರ ಮೂಲಕ ಬೋಧನೆಯನ್ನು ಮಾಡಬೇಕು ಅಂತೇಳಿ ಪೆಸ್ಟಾಲಜಿ ಅವರು ಹೇಳ್ತಾರೆ. ತದನಂತರ ಪ್ರೋಬೆಲ್ರವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಆಟದ ಮೂಲಕ ಪಾಠ ಅಂದರೆ ಕಿಂಡರ್ ಗಾರ್ಟನ್ನ ಪರಿಕಲ್ಪನೆಯನ್ನು ಇವರು ಪರಿಚಯಿಸ್ತಾರೆ. ಆಟ ಆಡ್ತಾನೆ ಮಗು ಪಾಠವನ್ನು ಕಲಿಬೇಕು ಅಂಥ ಒಂದು ಬೋಧನಾ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ತದನಂತರ ಆದರ್ಶವಾದ ಮತ್ತು ಶಿಸ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಶಿಸ್ತಿಲ್ಲದೆ ಆದರ್ಶಗಳಿಲ್ಲ ಅಂತ ಕರಿತೀವಿ. ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಸ್ವಯಂ ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕೆಂದಿದ್ದಾರೆ. ಈ ಒಂದು ಆದರ್ಶವಾದದೊಳಗೆ ಏನು ಹೇಳ್ತಾರೆ, ಉತ್ತಮವಾದ ಮೌಲ್ಯಗಳನ್ನು ನಾವು ಬೆಳೆಸ್ಕೋಬೇಕಂದ್ರೆ ನಮ್ಮಲ್ಲಿ ಫಸ್ಟ್ ಸ್ವಯಂ ಶಿಸ್ತಿರಬೇಕು. ಆ ಒಂದು ಸ್ವಯಂ ಶಿಸ್ತನ್ನು ನಾವು ಮೈಗೂಡಿಸ್ಕೊಂಡ್ರೆ ಅಂದರೆ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಆದರ್ಶವಾದ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಆದರ್ಶವಾದ ಮತ್ತು ಶಿಕ್ಷಕ. ಆದರ್ಶವಾದದಲ್ಲಿ ಶಿಕ್ಷಕನ ಸ್ಥಾನವು ಉನ್ನತವಾದದ್ದು. ಈ ಒಂದು ಆದರ್ಶವಾದದಲ್ಲಿ ಶಿಕ್ಷಕನ ಸ್ಥಾನ ಬಹಳಷ್ಟು ಉನ್ನತವಾದದ್ದು. ಮಕ್ಕಳಿಗೆ ಅವನ ವ್ಯಕ್ತಿತ್ವ ಅಂದರೆ ಶಿಕ್ಷಕನ ವ್ಯಕ್ತಿತ್ವವೇ ಆದರ್ಶವಾಗಿರುತ್ತದೆ. ಟೀಚರ್ ಈಸ್ ಅ ಐಡಿಯಲ್ ಪರ್ಸನ್ ಫಾರ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಆದರ್ಶವಾದವು ಶಿಕ್ಷಣದ ಸಿದ್ಧಾಂತಗಳಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದೊಂದು ವ್ಯಾಪಕವಾದ ತತ್ವಶಾಸ್ತ್ರವಾಗಿದೆ. ಆದರೂ ಇದರಲ್ಲಿ ಕೆಲವು ದೋಷಗಳಿವೆ. ಈ ಒಂದು ಆದರ್ಶವಾದದಲ್ಲಿ ಕೆಲವೊಂದಿಷ್ಟು ದೋಷಗಳದವು. ಏನು ದೋಷಗಳದವು ಅನ್ನೋದನ್ನು ನಾವೀಗ ನೋಡೋಣ್ರಿ. ಈ ಒಂದು ಆದರ್ಶವಾದದ ದೋಷಗಳಲ್ಲಿ ಮೊದಲನೇ ದೋಷ, ಮಕ್ಕಳ ಮನೋವೈಜ್ಞಾನಿಕ ಸ್ವರೂಪವನ್ನು ನಿರ್ಲಕ್ಷಿಸಲಾಗಿದೆ. ಈ ಒಂದು ಆದರ್ಶವಾದದಲ್ಲಿ ಮೊದಲನೇದಾಗಿ ಮಕ್ಕಳ ಮನೋವೈಜ್ಞಾನಿಕ ಸ್ವರೂಪವನ್ನು ನಿರ್ಲಕ್ಷ್ಯ ಮಾಡ್ಯಾರ. ನಂತರದಲ್ಲಿ ಬೋಧನಾ ವಿಧಾನಗಳಿಗೆ ಯಾವುದೇ ಮಹತ್ವದ ಕೊಡುಗೆ ಇಲ್ಲ. ಬೋಧನಾ ವಿಧಾನಕ್ಕೆ ಯಾವುದೇ ಮಹತ್ವವಾದಂಥ ಕೊಡುಗೆಯನ್ನು ಕೊಟ್ಟಿಲ್ಲ. ಶಿಕ್ಷಕರಿಗೆ ಅತಿಯಾದ ಪ್ರಾಶಸ್ತ್ಯ ಕೊಡಲಾಗಿದೆ. ಶಿಕ್ಷಕರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆದರ್ಶವಾದದಲ್ಲಿ ನೀಡಲಾಗಿದೆ. ಅಂತಿಮ ಗುರಿಗಳಿಲ್ಲ. ಈ ಒಂದು ಆದರ್ಶವಾದಕ್ಕೆ ಅಂತಿಮವಾದ ಗುರಿಗಳಿಲ್ಲ. ನೆಕ್ಸ್ಟ್ ಒನ್, ನಿಸರ್ಗವಾದ ಅಥವಾ ಪ್ರಕೃತಿವಾದ. ಎಲ್ಲ ತಾತ್ವಿಕ ಸಮಸ್ಯೆಗಳಿಗೆ ಸಾಮಾನ್ಯ ಮತ್ತು ಅಂತಿಮ ಉತ್ತರವನ್ನು ಕೊಡುವುದು ನಿಸರ್ಗ ಒಂದೇ ಎಂಬ ವಾದವೇ ನಿಸರ್ಗವಾದವಾಗಿದೆ. ಅಥವಾ ನಿಸರ್ಗವೇ ಪೂರ್ಣ ಸತ್ಯ, ನಿಸರ್ಗವನ್ನು ಬಿಟ್ಟು ಬೇರೇನೂ ಇಲ್ಲ ಎಂಬ ವಾದವೇ ನಿಸರ್ಗವಾದವಾಗಿದೆ. ಅಂದರೆ ನಿಸರ್ಗದ ಬಗ್ಗೆ ಹೆಚ್ಚಿನ ಒಲವು ಹೊಂದಿರ್ತಾರೆ. ನಿಸರ್ಗದೊಳಗಿರ್ತಕ್ಕಂಥದ್ದೆಲ್ಲವೂ ಸಂಪೂರ್ಣ ಸತ್ಯ, ನಿಸರ್ಗವನ್ನು ಬಿಟ್ಟು ಬೇರೇನೂ ಇಲ್ಲ ಅನ್ನುವಂಥ ಒಂದು ವಾದಕ್ಕೆ ನಾವು ನಿಸರ್ಗವಾದ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಭೌತಿಕ ಜಗತ್ತು ನಿಜವಾದ ಜಗತ್ತು ಎಂದು ಪ್ರತಿಪಾದಿಸುವ ವಾದವನ್ನೇ ನಾವು ನಿಸರ್ಗವಾದ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ನಿಸರ್ಗವಾದದ ಪ್ರತಿಪಾದಕರು ಯಾರಪ್ಪ ಅಂದ್ರೆ, ಡೆಮಾಕ್ರಿಟಿಯಸ್, ಬೆಕನ್, ಲಾಕ್, ಗುರುದೇವ ರವೀಂದ್ರನಾಥ್ ಟ್ಯಾಗೂರ್, ಪೆಸ್ಟಾಲಜಿ, ಬರ್ನಾರ್ಡ್ ಶಾ, ಇನ್ನೂ ಮುಂತಾದವರು. ರೂಸೋರವರನ್ನು ನಾವು ನಿಸರ್ಗವಾದದ ಪಿತಾಮಹ ಅಂತ ಕರಿತೀವಿ. ನಿಸರ್ಗವಾದದ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ರೂಸೋ. ನೆಕ್ಸ್ಟ್ ಒನ್, ಈ ನಿಸರ್ಗವಾದದ ಶಿಕ್ಷಣದ ಗುರಿಗಳೇನಪ್ಪ ಅಂದ್ರೆ, ಸ್ವಪ್ರಕಟಣೆ ಅಥವಾ ಸ್ವರಕ್ಷಣೆ. ಎರಡನೇದು, ಸಹಜ ಪ್ರವೃತ್ತಿಗಳ ಉದಾತ್ತೀಕರಣ. ಈಗ ಆಲ್ರೆಡಿ ಮಗುವಿನಲ್ಲಿ ಸಹಜವಾದ ಪ್ರವೃತ್ತಿಗಳಿರ್ತಾವೆ, ಅವುಗಳನ್ನ ಇನ್ನೂ ಹೆಚ್ಚು ಉದಾತ್ತೀಕರಣ ಮಾಡಬೇಕು, ಅವನ್ನ ಇನ್ನೂ ಹೆಚ್ಚು ಬೆಳೆಸಬೇಕು ಅನ್ನುವಂಥದ್ದು ಇಲ್ಲಿನ ಶಿಕ್ಷಣದ ಪ್ರಮುಖ ಗುರಿಯಾಗಿದೆ. ಥರ್ಡ್ ಒನ್, ವೈಯಕ್ತಿಕವಾಗಿ ಪೂರ್ಣ ಮತ್ತು ಪರಿಪೂರ್ಣ ವಿಕಾಸ. ವ್ಯಕ್ತಿತ್ವದ ಪರಿಪೂರ್ಣ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ವೈಯಕ್ತಿಕವಾಗಿ ಪೂರ್ಣ ಮತ್ತು ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿ ವಿಕಾಸ ಹೊಂದುವಂತೆ ಮಾಡುವುದು ಈ ಒಂದು ನಿಸರ್ಗವಾದದ ಶಿಕ್ಷಣದ ಪ್ರಮುಖ ಗುರಿಯಾಗಿದೆ. ನಾಲ್ಕನೇ ಪಾಯಿಂಟು, ಹೊಂದಾಣಿಕೆ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಐದನೇ ಪಾಯಿಂಟು, ಶಿಕ್ಷಣವು ಮಗುವಿನ ಸ್ವಭಾವಕ್ಕನುಗುಣವಾಗಿ ಇರಬೇಕು. ಈ ನಿಸರ್ಗವಾದದ ಶಿಕ್ಷಣದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಶಿಕ್ಷಣ ಅನ್ನುವಂಥದ್ದು ಮಗುವಿನ ಸ್ವಭಾವಕ್ಕೆ ಅನುಗುಣವಾಗಿರಬೇಕು. ಅಂದಾಗ ಮಾತ್ರ ಆ ಶಿಕ್ಷಣ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಯಾರ. ನೆಕ್ಸ್ಟ್ ಒಂದು, ನಿಸರ್ಗವಾದ ಮತ್ತು ಪಠ್ಯಕ್ರಮ. ಈ ಒಂದು ನಿಸರ್ಗವಾದದಲ್ಲಿ ಪಠ್ಯಕ್ರಮ ಹೇಗಿರಬೇಕಪ್ಪ ಅಂದ್ರೆ,
ಎಲ್ಲ ನಿಸರ್ಗವಾದಿಗಳ ಒಟ್ಟಾರೆ ಅಭಿಪ್ರಾಯದಂತೆ ನಿಸರ್ಗವಾದದ ಶಿಕ್ಷಣದ ಪಠ್ಯಕ್ರಮವು ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಪರಿಪೂರ್ಣವಾಗಿರುತ್ತದೆ ಅಂತ ಹೇಳ್ತಾರೆ. ಯಾವ್ಯಾವ ವಿಷಯವನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ಈಗ ನೋಡೋಣ್ರಿ ನಾವು. ಈ ಒಂದು ನಿಸರ್ಗವಾದದ ಶಿಕ್ಷಣದಲ್ಲಿ ವಿಜ್ಞಾನ ವಿಷಯ ಇರ್ಬೇಕಂತ ಹೇಳ್ಯಾರ. ಪ್ರಕೃತಿ ವಿಜ್ಞಾನಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರಗಳು ಪಠ್ಯಕ್ರಮದಲ್ಲಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇತರ ವಿಷಯಗಳು ಯಾವಪ್ಪ ಅಂದ್ರೆ ಕಲೆ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಇತಿಹಾಸ, ಗಣಿತ ವಿಷಯ, ನೈತಿಕತೆ, ದೈಹಿಕ ಚಟುವಟಿಕೆಗಳಿರಬೇಕು ಅಂತ ಹೇಳ್ತಾರೆ. ಪಠ್ಯಕ್ರಮದಲ್ಲಿ ಈ ಎಲ್ಲ ವಿಷಯಗಳಿರಬೇಕು ಅಂಥೇಳಿ ನಿಸರ್ಗವಾದಿಗಳು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಒನ್, ನಿಸರ್ಗವಾದದ ಬೋಧನಾ ವಿಧಾನಗಳು. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸರ್ವೋಚ್ಚ ಸ್ಥಾನ ನೀಡಿದ ನಿಸರ್ಗವಾದಿಗಳು ಕೆಳಗಿನ ವಿಧಾನಗಳನ್ನು ಸೂಚಿಸುತ್ತಾರೆ. ನೋಡ್ರಿ, ಇಲ್ಲಿ ಶಿಕ್ಷಣದೊಳಗೆ ವಿದ್ಯಾರ್ಥಿಗಳಿಗೆ ನಿಸರ್ಗವಾದಿಗಳ ಸರ್ವೋಚ್ಚ ಸ್ಥಾನವನ್ನು, ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ನೀಡ್ಯಾರ. ಹಾಗೆ ಬೋಧನಾ ವಿಧಾನಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇ ಬೋಧನಾ ವಿಧಾನ ಮಾಡುತ್ತಾ ಕಲಿ ವಿಧಾನ. ಈ ಒಂದು ಮಾಡುತ್ತಾ ಕಲಿ ವಿಧಾನದೊಳಗೆ ಮಗುವಿಗೆ ತನ್ನ ಅನುಭವಗಳ ಮೂಲಕ ಕಲಿಯಬೇಕೆಂದು ಹೇಳ್ತಾರೆ. ಮಾಡುತ್ತಾ ಕಲಿ ಅನ್ನುವಂಥ ವಿಧಾನದೊಳಗೆ ಮಗು ಸ್ವತಃ ತಾನೇ ವಿಷಯ ವಸ್ತುವನ್ನು ಮುಟ್ಟಿ ನೋಡಿ ಅನುಭವದ ಮೂಲಕ ಕಲಿತೈತಿ. ಅಂತ ಒಂದು ಕಲಿಕಾ ವಿಧಾನವನ್ನು ಈ ನಿಸರ್ಗವಾದಿಗಳು ನೀಡ್ಯಾರ. ನೆಕ್ಸ್ಟ್ ವೀಕ್ಷಣಾ ವಿಧಾನ. ಯಾವುದೇ ಒಂದು ವಸ್ತುವನ್ನು ನೋಡುವುದರ ಮೂಲಕ, ಅವಲೋಕನ ಮಾಡುವುದರ ಮೂಲಕ ಮಗುವಿನಲ್ಲಿ ಕಲಿಕೆಯನ್ನು ಉಂಟು ಮಾಡುವಂತಹ ಒಂದು ವಿಧಾನವಾಗಿದೆ. ಆಟದ ವಿಧಾನ, ಆಟದ ಮೂಲಕ ಪಾಠ ಅಂತ ಕರಿತೀವಿ. ಇದು ಕೂಡ ಬಹಳಷ್ಟು ಪ್ರಮುಖವಾದ ವಿಧಾನ ಆಗೈತಿ. ನೆಕ್ಸ್ಟ್ ಹ್ಯೂರಿಸ್ಟಿಕ್ ವಿಧಾನ. ನೆಕ್ಸ್ಟ್ ಒನ್ ಪ್ರಾಯೋಗಿಕ ವಿಧಾನ. ಈ ಎಲ್ಲ ವಿಧಾನಗಳ ಮೂಲಕ ನಾವು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ನಿಸರ್ಗವಾದಿಗಳು ಹೇಳ್ತಾರೆ. ಇನ್ನು ಮುಂದುವರೆದವರು 1ರಿಂದ 12ನೇ ವಯಸ್ಸಿನ ವಿದ್ಯಾರ್ಥಿಗಳಿಗೆ ನೇತಾತ್ಮಕ ಶಿಕ್ಷಣ ನೀಡಬೇಕಂತ ಹೇಳ್ತಾರೆ. ಅಂದ್ರೆ ಜ್ಞಾನೇಂದ್ರಿಯಗಳ ತರಬೇತಿ. ಜ್ಞಾನೇಂದ್ರಿಯಗಳಂದ್ರೆ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಏನು ಕರಿತೀವಲ್ಲ, ಈ ಪಂಚೇಂದ್ರಿಯಗಳ ತರಬೇತಿಯನ್ನು ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ 12ರಿಂದ 15ನೇ ವಯಸ್ಸಿನ ಮಕ್ಕಳಿಗೆ ಬೌದ್ಧಿಕ ತರಬೇತಿಯನ್ನು ನೀಡಬೇಕು. ಬೌದ್ಧಿಕ ಅಂದ್ರೆ ಜ್ಞಾನಾತ್ಮಕ, ಕಾಗ್ನೇಟಿವ್ ಅಂತ ಕರಿತೀವಲ್ಲ, ಅಂತಹ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಮಾಡಬೇಕು. ಖಗೋಳಶಾಸ್ತ್ರ ಆಗಿರ್ಬೋದು, ವಿಜ್ಞಾನ, ಕಲೆ, ಈ ಮುಂತಾದ ವಿಷಯಗಳನ್ನ ಬೋಧನೆ ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ 15ರಿಂದ 20ನೇ ವಯಸ್ಸಿಗೆ ಹಿಸ್ಟ್ರಿ, ಇತಿಹಾಸ, ಸೋಷಿಯಾಲಜಿ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ನೈತಿಕ ಶಿಕ್ಷಣವನ್ನು ನೀಡಬೇಕಂತೇಳಿ ನಿಸರ್ಗವಾದಿಗಳು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಒನ್, ನಿಸರ್ಗವಾದ ಮತ್ತು ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಸರ್ಗವಾದಿಗಳು ಮಕ್ಕಳಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ನೈಸರ್ಗಿಕ ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಹೊರಗಿನ ಶಿಸ್ತನ್ನು ಹೇರಿಲ್ಲ. ನೋಡ್ರಿ, ಈ ನಿಸರ್ಗವಾದಿಗಳು ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ರಿ ಅಂತ ಹೇಳ್ತಾರೆ. ನೀವು ಹೊಡಿತೀನಿ, ಬಡಿತೀನಿ, ಸುಮ್ ಕುಂದ್ರು, ಕೈ ಕಟ್ಕೊಂಡು ಕುಂದ್ರು ಅಂಥೇಳಿ ನೀವು ಬಾಹ್ಯವಾಗಿ ಶಿಸ್ತನ್ನು ಹೇರಬೇಕಾಗಿಲ್ಲ. ಮಕ್ಕಳನ್ನ ಸ್ವತಂತ್ರವಾಗಿ ಬಿಡ್ರಿ. ಸ್ವತಂತ್ರವಾಗಿ ಬಿಟ್ಟರು ಮಕ್ಕಳಿಗೆ ಶಿಸ್ತನ್ನು ಮೂಡಿಸ್ಬೇಕು ಅಂಥೇಳಿ ಈ ನಿಸರ್ಗವಾದಿಗಳು ನಮಗೆ ತಿಳಿಸ್ಕೊಟ್ಟಾರ. ನೆಕ್ಸ್ಟ್, ಈ ಒಂದು ನಿಸರ್ಗವಾದದಲ್ಲಿ ಶಿಕ್ಷಕನ ಪಾತ್ರ ಏನಪ್ಪ ಅಂದ್ರೆ, ಶಿಕ್ಷಕನ ಪಾತ್ರ ಬಹಳಷ್ಟು ಕಡಿಮೆ ಇರ್ತೈತಿ. ಇಲ್ಲಿ ಹೆಂಗೆ ಕಡಿಮೆ ಇರ್ತೈತಪ್ಪ ಅಂದ್ರೆ, ನಿಸರ್ಗವಾದದಲ್ಲಿ ಶಿಕ್ಷಕನು ಒಬ್ಬ ವೀಕ್ಷಕ, ಹಂತ ನಿರ್ಮಾಪಕ ಮತ್ತು ವಿದ್ಯಾರ್ಥಿಗಳ ಸ್ವಭಾವ ತಿಳಿದುಕೊಂಡ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ. ಈ ಒಂದು ನಿಸರ್ಗವಾದದಲ್ಲಿ ಶಿಕ್ಷಕನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು. ಈಗೇನು ನಾವು ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಅಂತೀವಲ್ಲ, ಇಲ್ಲಿ ಶಿಶು ಕೇಂದ್ರಿತ ಶಿಕ್ಷಣದೊಳಗೂ ಪ್ರಚಲಿತವಾಗಿ ನಾವು ಮಗುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ, ಶಿಕ್ಷಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ. ಶಿಕ್ಷಕರು ಕೇವಲ ಫೆಸಿಲಿಟೇಟರ್ ಅಂತ ಕರಿತೀವಿ. ನಾವು ಫೆಸಿಲಿಟೇಟರ್ ಆಗಿ ಮಾತ್ರ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಾಗಿ ನಿಸರ್ಗವಾದದಲ್ಲಿ ಕೂಡ ಶಿಕ್ಷಕನಿಗೆ ಕಡಿಮೆ ಪಾತ್ರ ಇತ್ತು. ಕೇವಲ ಶಿಕ್ಷಕ ವೀಕ್ಷಕನಾಗಿ, ಹಂತ ನಿರ್ಮಾಪಕನಾಗಿ ಮಗುವಿನ ಸ್ವಭಾವವನ್ನು ತಿಳಿದುಕೊಳ್ಳುವಂಥ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತು. ನೆಕ್ಸ್ಟ್ ಒನ್, ಮೂರನೇದ್ದು ವ್ಯಾವಹಾರಿಕವಾದ, ಪ್ರಮಾಣವಾದ, ಕ್ರಿಯಾವಾದ ಅಥವಾ ಅನುಭವ ಕೇಂದ್ರಿತವಾದ ಅಥವಾ ಪ್ರಾಗ್ಮೆಂಟಿಸಮ್ ಅಂತ ಕರಿತೀವಿ. ಈ ಒಂದು ಪ್ರಾಗ್ಮೆಂಟಿಸಮ್ ಈಸ್ ಮಿಡ್ವೇ ಬಿಟ್ವೀನ್ ನ್ಯಾಚುರಲಿಸಮ್ ಆ್ಯಂಡ್ ಐಡಿಯಲಿಸಮ್. ಈ ಒಂದು ಪ್ರಾಗ್ಮೆಂಟಿಸಮ್ ಅನ್ನುವಂಥದ್ದು, ವ್ಯಾವಹಾರಿಕವಾದ ಅನ್ನುವಂಥದ್ದು ನೈಸರ್ಗಿಕವಾದ ಮತ್ತು ಆದರ್ಶವಾದದ ಮಧ್ಯದಲ್ಲಿರ್ತಕ್ಕಂಥ ಒಂದು ವಾದ ಅಂತ ಹೇಳ್ಬೋದು. ಈ ಒಂದು ವ್ಯಾವಹಾರಿಕವಾದದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯು ಕ್ರಿಯೆ ಮತ್ತು ಅನ್ವೇಷಣೆಯ ಫಲವೆಂದು ಸ್ಪಷ್ಟಪಡಿಸುವ ವಾದವೇ ವ್ಯಾವಹಾರಿಕವಾದವಾಗಿದೆ. ಈ ಒಂದು ವ್ಯಾವಹಾರಿಕವಾದದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ವ್ಯಕ್ತಿತ್ವದ ಬೆಳವಣಿಗೆಯ ಕ್ರಿಯೆ ಅಂದರೆ ಚಟುವಟಿಕೆಗಳನ್ನು ನೀಡ್ತೀವಿ. ಆ ಚಟುವಟಿಕೆಗಳು ಅನ್ವೇಷಣೆ ಅಂದರೆ ಉತ್ಪಾದನೆಯ ಫಲವನ್ನು ಸ್ಪಷ್ಟಪಡಿಸುವಂತಹ ಒಂದು ವಾದವನ್ನು ನಾವು ವ್ಯಾವಹಾರಿಕವಾದ ಅಂತ ಕರಿತೀವಿ. ನೆಕ್ಸ್ಟ್ ಒನ್ನು, ಮಾನವ ತನ್ನ ಮೌಲ್ಯಗಳನ್ನು ತನ್ನ ಚಟುವಟಿಕೆಯ ಕಾಲಕ್ಕೆ ತಾನೇ ಕಂಡುಕೊಳ್ಳುವುದನ್ನು ಎತ್ತಿ ತೋರಿಸುವ ಕ್ರಿಯೆಯ ವಾದವೇ ಪ್ರಮಾಣವಾದವಾಗಿದೆ. ನೆಕ್ಸ್ಟ್ ಒನ್ನು, ವ್ಯಕ್ತಿಯ ಕ್ರಿಯೆಯ ಮೂಲಕ ಸಿಗುವಂತಹ ಅನುಭವಕ್ಕೆ ಪ್ರಾಧಾನ್ಯತೆ ನೀಡುವಂಥ ವಾದವನ್ನು ನಾವು ಪ್ರಮಾಣವಾದ ಅಂತ ಕರಿತೀವಿ. ವ್ಯಕ್ತಿಯ ಕ್ರಿಯೆ ಅಂದರೆ ವ್ಯಕ್ತಿ ಮಾಡುವಂಥ ಕೆಲಸ ಚಟುವಟಿಕೆಗಳ ಮೂಲಕ ಅನುಭವ ಸಿಗುತ್ತಾ, ಆ ಅನುಭವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂಥ ವಾದಕ್ಕೆ ನಾವು ಪ್ರಮಾಣವಾದ ಅಂತ ಕರಿತೀವಿ.
ಈ ವ್ಯಾವಹಾರಿಕವಾದ ಅಥವಾ ಪ್ರಮಾಣವಾದದ ಪ್ರತಿಪಾದಕರು ಚಾರ್ಲ್ಸ್ ಪಿಯರ್ಸ್, ಜಾನ್ ಡುಯಿ, ಕಿಲ್ಪ್ಯಾಟ್ರಿಕ್, ರಿಡ್ ಮತ್ತು ವಿ ಜೇಮ್ಸ್ ಇನ್ನೂ ಮುಂತಾದವರಾಗಿದ್ದಾರೆ. ಹಾಗಾದರೆ ಇಲ್ಲಿ ವ್ಯಾವಹಾರಿಕವಾದದ ಅಥವಾ ಪ್ರಮಾಣವಾದದ ಶಿಕ್ಷಣದ ಗುರಿಗಳೇನಪ್ಪ ಅಂದ್ರೆ, ಮೊದಲನೇ ಪಾಯಿಂಟು ವ್ಯಕ್ತಿಯ ಸರ್ವತೋಮುಖ ವಿಕಾಸದ ಗುರಿ. ವ್ಯಕ್ತಿಯ ಸರ್ವತೋಮುಖ ವಿಕಾಸವನ್ನು ಉಂಟು ಮಾಡುವಂಥ ಪ್ರಮುಖ ಗುರಿಯನ್ನು ಹೊಂದೈತಿ. ಎರಡನೇ ಪಾಯಿಂಟು ನಿರಂತರವಾಗಿ ಅನುಭವಗಳನ್ನು ಪುನರ್ ಸಂಘಟಿಸಿಕೊಳ್ಳುವ ಗುರಿ. ಅಂದರೆ ಅನುಭವಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು, ನಿರಂತರವಾಗಿ ಮಕ್ಕಳ ವಿದ್ಯಾರ್ಥಿಗಳ ಅನುಭವವನ್ನು ಪುನರ್ ಸಂಘಟಿಸುವಂಥದ್ದು ಶಿಕ್ಷಣದ ಪ್ರಮುಖ ಗುರಿಯಾಗಿದೆ. ಮೂರನೇ ಪಾಯಿಂಟು ಹೊಸ ಮೌಲ್ಯಗಳನ್ನು ಸೃಷ್ಟಿ ಮಾಡುವುದು. ನಾಲ್ಕನೇ ಪಾಯಿಂಟು ಸಾಮಾಜಿಕ ದಕ್ಷತೆಯನ್ನು ಸೃಷ್ಟಿಸುವುದು. ನೆಕ್ಸ್ಟ್ ಒಂದು ನಿರಂತರ ಬೆಳವಣಿಗೆ. ಆರನೇ ಪಾಯಿಂಟು ವೈಯಕ್ತಿಕ ಹಾಗೂ ಸಾಮಾಜಿಕ ಹೊಂದಾಣಿಕೆ. ಶಿಕ್ಷಣ ಅನ್ನುವಂಥದ್ದು ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಹೊಂದಾಣಿಕೆ ಮಾಡುವಂತಹ ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಗುರಿಯನ್ನು ಹೊಂದೈತಿ. ನೆಕ್ಸ್ಟ್ ಒಂದು ಪಠ್ಯಕ್ರಮ. ವ್ಯಾವಹಾರಿಕವಾದಿಗಳು ಚಟುವಟಿಕೆ ಕೇಂದ್ರಿತ, ಅನುಭವ ಕೇಂದ್ರಿತ ಪಠ್ಯಕ್ರಮವನ್ನು ಸೂಚಿಸುತ್ತಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ವ್ಯಾವಹಾರಿಕವಾದಿಗಳು ಏನು ಮಾಡ್ತಾರೆ, ಚಟುವಟಿಕೆ ಕೇಂದ್ರಿತವಾಗಿ, ಅನುಭವ ಕೇಂದ್ರಿತವಾಗಿ ಪಠ್ಯಕ್ರಮ ಇರಬೇಕು ಅಂಥೇಳಿ ಅಂತಹ ಒಂದು ಪಠ್ಯಕ್ರಮವನ್ನು ಸೂಚಿಸಿದ್ದಾರೆ. ಅದು ಹೆಂಗೈತೆ ಅಂತ ನೋಡೋಣ್ರಿ. ಫಸ್ಟ್ ಒಂದು ಪ್ರಾಥಮಿಕ ಹಂತದಲ್ಲಿ ಹೆಂಗಿರ್ಬೇಕಪ್ಪ ಪಠ್ಯಕ್ರಮ ಅಂದ್ರೆ, ಓದು, ಬರಹ, ಲೆಕ್ಕಗಳನ್ನು ಒಳಗೊಂಡಿರಬೇಕು. ಹಾಗೆ ಪ್ರಾಕೃತಿಕ ಅಭ್ಯಾಸ, ಚಿತ್ರಕಲೆ ಹಾಗೂ ಕೈ ಕೆಲಸಗಳಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೌಢ ಹಂತದಲ್ಲಿ ಹೆಂಗಿರ್ಬೇಕಪ್ಪ ಶಿಕ್ಷಣ ಅಂದ್ರೆ, ಇಲ್ಲಿ ಭಾಷೆ ಇರಬೇಕು, ಸಾಮಾಜಿಕ ಅಭ್ಯಾಸಗಳಿರಬೇಕು, ಭೌತಿಕ ವಿಜ್ಞಾನವನ್ನು ಬೋಧಿಸಬೇಕು, ಗೃಹ ವಿಜ್ಞಾನ, ಆರೋಗ್ಯಶಾಸ್ತ್ರಗಳ ಬೋಧನೆಯ ವಿಷಯಾಂಶಗಳು ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಾಂಶಗಳನ್ನು ಉಪಯುಕ್ತತಾ, ಸ್ವಾಭಾವಿಕ, ಆಸಕ್ತಿಯ ಮತ್ತು ಸಮಗ್ರತೆಯ ತತ್ವಕ್ಕೆ ಅನುಗುಣವಾಗಿ ರಚಿಸಿರಬೇಕು ಅಂತ ಹೇಳ್ತಾರೆ. ನಾವು ಪಠ್ಯಕ್ರಮವನ್ನು ಯಾವುದರ ಆಧಾರದ ಮೇಲೆ ರಚನೆ ಮಾಡ್ಬೇಕಪ್ಪ ಅಂದ್ರೆ, ಉಪಯುಕ್ತತೆಯ ತತ್ವದ ಆಧಾರದ ಮೇಲೆ, ಮಕ್ಕಳ ಸ್ವಾಭಾವಿಕ ಆಸಕ್ತಿಯ ತತ್ವದ ಆಧಾರದ ಮೇಲೆ ಮತ್ತು ಐಕ್ಯತೆಯ ತತ್ವದ ಆಧಾರದ ಮೇಲೆ ಪಠ್ಯಕ್ರಮವನ್ನು ರಚನೆ ಮಾಡಬೇಕಂತ ಹೇಳ್ತಾರೆ. ಈ ಒಂದು ವ್ಯಾವಹಾರಿಕವಾದ ಬೋಧನಾ ವಿಧಾನಗಳು ಚಟುವಟಿಕೆ ಮತ್ತು ಅನುಭವ ಕೇಂದ್ರಿತ ಪಠ್ಯಕ್ರಮವನ್ನು ಸೂಚಿಸುವ ವ್ಯಾವಹಾರಿಕವಾದಿಗಳು ಕೆಳಗಿನ ಬೋಧನಾ ವಿಧಾನಗಳನ್ನು ಸೂಚಿಸಿದ್ದಾರೆ. ಮೊದಲನೇ ಬೋಧನಾ ವಿಧಾನ ಮಾಡುತ್ತಾ ಕಲಿ ವಿಧಾನ. ಎರಡನೇದ್ದು ಸಮಸ್ಯಾ ಪರಿಹಾರ ವಿಧಾನ. ಮೂರನೇದ್ದು ಯೋಜನಾ ವಿಧಾನ. ನಾಲ್ಕನೇದ್ದು ಪ್ರಾಯೋಗಿಕ ವಿಧಾನ. ಈ ಪ್ರಮುಖವಾದಂಥ ವೈಜ್ಞಾನಿಕವಾದ ಬೋಧನಾ ವಿಧಾನಗಳನ್ನು ತಿಳಿಸ್ಕೊಟ್ಟಾರೆ. ನೆಕ್ಸ್ಟ್ ಒಂದು ಶಿಸ್ತು. ಸಾಮಾಜಿಕ ಶಿಸ್ತಿಗೆ ಮಹತ್ವವನ್ನು ನೀಡಿದ್ದಾರೆ. ಆಂತರಿಕ ಶಿಸ್ತನ್ನು ಒತ್ತಿ ಹೇಳಿದ್ದಾರೆ. ಅಂದರೆ ಒಂದು ಮಗು ಸ್ವತಃ ತಾನೇ ಆಂತರಿಕವಾಗಿ ಶಿಸ್ತನ್ನು ಬೆಳೆಸ್ಕೊಳ್ಬೇಕು, ಸಾಮಾಜಿಕವಾಗಿ ಶಿಸ್ತನ್ನು ಬೆಳೆಸ್ಕೋಬೇಕಂತೇಳಿ ಈ ಒಂದು ವ್ಯಾವಹಾರಿಕವಾದದಲ್ಲಿ ತಿಳಿಸಿಕೊಡಲಾಗಿದೆ. ನೆಕ್ಸ್ಟ್ ಒಂದು ಶಿಕ್ಷಕನ ಪಾತ್ರ. ವ್ಯಾವಹಾರಿಕವಾದಿಗಳ ಪ್ರಕಾರ ಶಿಕ್ಷಕ ಒಬ್ಬ ಸಮಾಜ ಜೀವಿ ಮತ್ತು ಶ್ರೇಷ್ಠ ಮಾರ್ಗದರ್ಶಕ. ಅವರ ದೃಷ್ಟಿಯಲ್ಲಿ ಶಿಕ್ಷಕ ಸ್ನೇಹಿತ, ಸಹಾಯಕ, ಒಬ್ಬ ತರಬೇತಿಗೊಂಡ ದಕ್ಷ ವ್ಯಕ್ತಿಯಾಗಿರುವನು. ನೋಡ್ರಿ, ಒಂದು ವ್ಯಾವಹಾರಿಕವಾದಿಗಳ ಪ್ರಕಾರ ಶಿಕ್ಷಕ ಅಂದ್ರೆ ಅಥವಾ ಸಮಾಜ ಜೀವಿಯಾಗಿರ್ತಾನೆ, ಶ್ರೇಷ್ಠವಾದ ಮಾರ್ಗದರ್ಶಕ ಆಗಿರ್ತಾನ. ಅಷ್ಟೇ ಅಲ್ಲ, ಶಿಕ್ಷಕ ಒಬ್ಬ ಸ್ನೇಹಿತನಂತಿರ್ತಾನ, ಸಹಾಯಕನಾಗಿ ಕೂಡ ಕೆಲಸ ಮಾಡ್ತಾನ, ತರಬೇತಿಗೊಂಡ ದಕ್ಷತೆಯ ವ್ಯಕ್ತಿಯಾಗಿರುವನು ಅಂಥೇಳಿ ಈ ಒಂದು ವ್ಯಾವಹಾರಿಕವಾದದಲ್ಲಿ ಶಿಕ್ಷಕನ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ಒಂದು ವ್ಯಾವಹಾರಿಕವಾದದ ಗುಣಗಳು ಮತ್ತು ಅವಗುಣಗಳನ್ನು ನಾವು ಒಂದ್ಸಲ ನೋಡೋಣ. ಮೊದಲನೇದಾಗಿ ಗುಣಗಳನ್ನು ನೋಡೋಣ. ಮಾಡಿಕಲಿ ತತ್ವಕ್ಕೆ ಅವಕಾಶವನ್ನು ನೀಡ್ಯಾರ. ಈ ಒಂದು ವ್ಯಾವಹಾರಿಕವಾದದಲ್ಲಿ ಮಾಡಿಕಲಿ ಎಂಬ ತತ್ವಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ. ನೆಕ್ಸ್ಟ್ ಅನುಭವ ಕೇಂದ್ರಿತ ಕಲಿಕೆಗೆ ಅವಕಾಶವನ್ನು ನೀಡ್ಯಾರ. ನೆಕ್ಸ್ಟ್ ಒಂದು ಸಾಮಾಜಿಕ ದಕ್ಷತೆಗೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಸಾಮಾಜಿಕ ದಕ್ಷತೆಗೆ ಈ ಒಂದು ವ್ಯಾವಹಾರಿಕವಾದದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ನೆಕ್ಸ್ಟ್ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಮಧುರವಾದ ಬಾಂಧವ್ಯವನ್ನು ಸೃಷ್ಟಿಸಲಾಗಿದೆ. ನೆಕ್ಸ್ಟ್ ಪಾಯಿಂಟು ಚಟುವಟಿಕೆ ಕೇಂದ್ರಿತವಾಗಿದೆ. ನೆಕ್ಸ್ಟ್ ಒಂದು ಆಂತರಿಕ ಶಿಸ್ತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಇದಿಷ್ಟು ವ್ಯಾವಹಾರಿಕವಾದದ ಗುಣಗಳಾಗಿವೆ. ನೆಕ್ಸ್ಟ್ ಈ ವ್ಯಾವಹಾರಿಕವಾದದ ಅವಗುಣಗಳನ್ನು ನಾವು ಒಂದ್ಸಲ ನೋಡೋಣ. ಶಿಕ್ಷಣಕ್ಕೆ ಸ್ಥಿರವಾದ ಗುರಿಗಳಿಲ್ಲ. ಈ ಒಂದು ವ್ಯಾವಹಾರಿಕವಾದದಲ್ಲಿ ಶಿಕ್ಷಣಕ್ಕೆ ನಿರ್ದಿಷ್ಟವಾದಂಥ ಒಂದು ಸ್ಥಿರವಾದ ಗುರಿಗಳಿಲ್ಲ. ಇದು ಒಂದು ಅವಗುಣ. ನೆಕ್ಸ್ಟ್ ಒಂದು ಆಧ್ಯಾತ್ಮಿಕ ಮೌಲ್ಯಗಳ ವಿರುದ್ಧವಾದ ವಾದವಾಗಿದೆ. ಈ ಒಂದು ವ್ಯಾವಹಾರಿಕವಾದ ಆಧ್ಯಾತ್ಮಿಕ ಮೌಲ್ಯಕ್ಕೆ ವಿರುದ್ಧವಾದಂಥ ಒಂದು ವಾದವಾಗಿದೆ. ನೆಕ್ಸ್ಟ್ ಒಂದು ಶಾಶ್ವತ ಸತ್ಯದಲ್ಲಿ ನಂಬಿಕೆ ಇಲ್ಲ, ನಿಸರ್ಗದಲ್ಲಿ ನಂಬಿಕೆ ಇಲ್ಲ. ಇವೆಲ್ಲವೂ ಕೂಡ ವ್ಯಾವಹಾರಿಕವಾದ ಗುಣಗಳು ಮತ್ತು ಅವಗುಣಗಳಾಗಿವೆ. ಒಂದೊಂದು ಸಲ 5-5 ಮಾರ್ಕ್ಸಿಗೆ ಗುಣಗಳು ಅವಗುಣಗಳನ್ನ ಕೇಳ್ತಿರ್ತಾರೆ. ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿರಿ. ನಾ ಎಲ್ಲ ವಿಷಯದ ಗುಣಗಳು ಅವಗುಣಗಳನ್ನ ಈಗ ತಿಳಿಸ್ಬಿಡ್ತೀನಿ ನಿಮಗೆ. ನೆಕ್ಸ್ಟ್ ಒಂದು 2016ರ ಪ್ರಶ್ನೆ ಪತ್ರಿಕೆಯಲ್ಲಿ 12ನೇ ಪ್ರಶ್ನೆ ಕೇಳ್ಯಾರಿ. 5 ಮಾರ್ಕ್ಸಿಗೆ ಏನು ಕ್ವಶನ್ ಅಪ್ಪ ಅಂದ್ರೆ, ಆದರ್ಶವಾದದ ಗುಣಗಳು ಮತ್ತು ಅವಗುಣಗಳನ್ನು ತಿಳಿಸ್ರಿ ಅಂತೇಳಿ ಕ್ವಶನ್ ಐತಿ.
ಈಗ ನಾವು ಫಸ್ಟ್ ಗುಣಗಳನ್ನ ನೋಡೋಣ, ಆಮೇಲೆ ಅವಗುಣಗಳನ್ನ ನೋಡೋಣ್ರಿ. ಆದರ್ಶವಾದದ ಗುಣಗಳು. ಮೊದಲನೇ ಪಾಯಿಂಟ್ ಮಾನವನ ವ್ಯಕ್ತಿತ್ವದ ಉತ್ಕರ್ಷ. ಈ ಒಂದು ಆದರ್ಶವಾದದಲ್ಲಿ ಮಾನವನ ವ್ಯಕ್ತಿತ್ವವನ್ನು ಉನ್ನತಪಡಿಸುವಂತಹ ಉತ್ಕರ್ಷಪಡಿಸುವಂತಹ ಒಂದು ಗುಣವನ್ನು ಹೊಂದೈತಿ. ಎರಡನೇ ಪಾಯಿಂಟು ಸಾರ್ವತ್ರಿಕ ಶಿಕ್ಷಣಕ್ಕೆ ಇಲ್ಲಿ ಮಹತ್ವವನ್ನು ನೀಡಲಾಗಿದೆ. ಮೂರನೇ ಪಾಯಿಂಟು ಆಧ್ಯಾತ್ಮಿಕ ವಿಕಾಸವನ್ನುಂಟು ಮಾಡುತ್ತದೆ. ನಾಲ್ಕನೇ ಪಾಯಿಂಟು ಆತ್ಮ ಸಾಕ್ಷಾತ್ಕಾರವನ್ನುಂಟು ಮಾಡುತ್ತದೆ. ಐದನೇ ಪಾಯಿಂಟು ನೈತಿಕ ಪ್ರಜ್ಞೆಯ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಒಂದು ಸರಳ ಜೀವನ ಉನ್ನತ ವಿಚಾರಕ್ಕೆ ಇಲ್ಲಿ ಮಹತ್ವವನ್ನು ನೀಡಲಾಗಿದೆ. ನೆಕ್ಸ್ಟ್ ಒಂದು ಸಾಂಸ್ಕೃತಿಕ ಪರಿಸರವನ್ನು ಶ್ರೀಮಂತಗೊಳಿಸುವುದು. ಈ ಒಂದು ಆದರ್ಶವಾದದಲ್ಲಿ ಸಾಂಸ್ಕೃತಿಕ ಪರಿಸರವನ್ನು ಶ್ರೀಮಂತಗೊಳಿಸೋದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಹಾಗಾದರೆ ಈ ಆದರ್ಶವಾದದ ಅವಗುಣಗಳೇನನ್ನೋದನ್ನು ಈಗ ನಾವು ನೋಡೋಣ್ರಿ. ಮೊದಲನೇ ಪಾಯಿಂಟು ಮಕ್ಕಳ ಮನೋವೈಜ್ಞಾನಿಕ ಸ್ವರೂಪವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಎರಡನೇ ಪಾಯಿಂಟು ಬೋಧನಾ ವಿಧಾನಗಳಿಗೆ ಯಾವುದೇ ಮಹತ್ವದ ಕೊಡುಗೆ ಇಲ್ಲ, ಅಂದರೆ ಇಲ್ಲಿ ಬೋಧನಾ ವಿಧಾನಕ್ಕೆ ಯಾವುದೇ ಮಹತ್ವವಾದಂಥ ಕೊಡುಗೆಯನ್ನು ನೀಡಿಲ್ಲ. ಮೂರನೇ ಪಾಯಿಂಟು ಶಿಕ್ಷಕರಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಈ ಒಂದು ಆದರ್ಶವಾದದಲ್ಲಿ ಶಿಕ್ಷಕರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಐದನೇ ಪಾಯಿಂಟು ಅಂತಿಮ ಗುರಿಗಳಿಲ್ಲ. ಈ ಒಂದು ಆದರ್ಶವಾದಕ್ಕೆ ಅಂತಿಮವಾದ ಗುರಿಗಳಿಲ್ಲ. ನೆಕ್ಸ್ಟ್ ಒಂದು ಭೌತಿಕ ಜ್ಞಾನವನ್ನು ಕಡೆಗಣಿಸಲಾಗಿದೆ. ಈ ಒಂದು ಆದರ್ಶವಾದದಲ್ಲಿ ಭೌತಿಕ ಜ್ಞಾನವನ್ನು ಕಡೆಗಣಿಸಲಾಗಿದೆ. ನೆಕ್ಸ್ಟ್ ಒಂದು ವೈಜ್ಞಾನಿಕವಾಗಿಲ್ಲ. ಪ್ರಾಕೃತಿಕ ಅಂಶಗಳಿಗೆ ಪ್ರಾಶಸ್ತ್ಯ ನೀಡಿಲ್ಲ, ಅಂದರೆ ಇಲ್ಲಿ ಪ್ರಾಕೃತಿಕ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿಲ್ಲ. ಇವೆಲ್ಲವೂ ಕೂಡ ಆದರ್ಶವಾದದ ಅವಗುಣಗಳಾಗಿವೆ. ನೆಕ್ಸ್ಟ್ ಒಂದು ನಾವು ನಿಸರ್ಗವಾದದ ಗುಣಗಳು ಮತ್ತು ಅವಗುಣಗಳನ್ನು ನೋಡೋಣ. ಈಗ ನಿಸರ್ಗವಾದದ ಗುಣಗಳನ್ನು ಫಸ್ಟ್ ನೋಡೋಣ್ರಿ. ಮೊದಲನೇ ಪಾಯಿಂಟು ಸ್ವರಕ್ಷಣೆಗೆ ಸಹಕಾರಿಯಾಗಿದೆ. ಎರಡನೇ ಪಾಯಿಂಟು ವ್ಯಕ್ತಿಯ ಪರಿಪೂರ್ಣ ವಿಕಾಸವನ್ನುಂಟು ಮಾಡುತ್ತದೆ. ಮೂರನೇ ಪಾಯಿಂಟು ಶಿಕ್ಷಣ ಮಗುವಿನ ಸ್ವಭಾವಕ್ಕೆ ಅನುಗುಣವಾಗಿರುವುದು. ನಾಲ್ಕನೇ ಪಾಯಿಂಟು ಸಹಜ ಪ್ರವೃತ್ತಿಗಳ ಉದಾತ್ತೀಕರಣ. ನೆಕ್ಸ್ಟ್ ಒಂದು ಹೊಂದಾಣಿಕೆಯನ್ನುಂಟು ಮಾಡುವುದು. ನೆಕ್ಸ್ಟ್ ಮಾಡುತ್ತಾ ಕಲಿತತ್ವವನ್ನು ಒಳಗೊಂಡಿದೆ. ನೆಕ್ಸ್ಟ್ ಒಂದು ನಿಸರ್ಗವಾದದ ಅವಗುಣಗಳು. ಮೊದಲನೇ ಪಾಯಿಂಟು ಮಗುವಿಗೆ ನೇರ ಅನುಭವ ಎಲ್ಲ ಸಮಯದಲ್ಲಿಯೂ ದೊರೆಯುತ್ತದೆ ಎಂದು ಹೇಳಲು ಬರುವುದಿಲ್ಲ. ನೆಕ್ಸ್ಟ್ ಒಂದು ಆಧ್ಯಾತ್ಮಿಕ ಮೌಲ್ಯಗಳಿಗೆ ಮಹತ್ವವನ್ನು ನೀಡಿಲ್ಲ. ಈ ಒಂದು ನಿಸರ್ಗವಾದದೊಳಗೆ ಆಧ್ಯಾತ್ಮಿಕ ಮೌಲ್ಯಕ್ಕೆ ಮಹತ್ವವನ್ನು ನೀಡಿಲ್ಲ. ಪಠ್ಯಕ್ರಮದಲ್ಲಿ ನಿರ್ದಿಷ್ಟತೆ ಇಲ್ಲ. ನಿಸರ್ಗವಾದವು ವಿದ್ಯಾರ್ಥಿಗಳಿಗೆ ಅತಿಯಾದ ಸ್ವಾತಂತ್ರ್ಯವನ್ನು ನೀಡಿದೆ. ಇವಿಷ್ಟು ನಿಸರ್ಗವಾದದ ಅವಗುಣಗಳು. ನಿಸರ್ಗವಾದದ ಗುಣಗಳು ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ಅದಾವ್ರಿ ಈ ಪೇಜ್ನಾಗ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಪ್ರಾಯೋಗಿಕ ವಿಧಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ನೆಕ್ಸ್ಟ್ ನಿಸರ್ಗವಾದದಲ್ಲಿ ಆಟದ ಮೂಲಕ ಪಾಠ, ಅಂದ್ರೆ ಆಟದ ಮೂಲಕ ಕಲಿಕೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನೆಕ್ಸ್ಟ್ ಒಂದು ನೈಸರ್ಗಿಕ ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ನಿಸರ್ಗವಾದವು ಮಗುವಿನ ಸ್ವಾಭಾವಿಕ ಹಾಗೂ ಸಮರ್ಥ ಶಿಕ್ಷಣದ ಪ್ರತಿರೂಪವಾಗಿದೆ. ನೆಕ್ಸ್ಟ್ ಒನ್ ಏನಪ್ಪ ಅಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ತತ್ವಜ್ಞಾನಿಗಳ ಕೊಡುಗೆಯನ್ನು ನೋಡೋಣ್ರಿ. ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ತತ್ವಜ್ಞಾನಿಗಳು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಅವರಲ್ಲಿ ಅನೇಕ ಪಾಶ್ಚಿಮಾತ್ಯ ತಜ್ಞರು ಇದ್ದಾರೆ. ಪೂರ್ವಾತ್ಯರಾದ ಮಹಾತ್ಮ ಗಾಂಧೀಜಿಯವರು, ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರು, ಸ್ವಾಮಿ ವಿವೇಕಾನಂದರು ಕೂಡ ಇದ್ದಾರೆ. ಮೊದಲನೇದಾಗಿ ನಾವು ಪಾಶ್ಚಿಮಾತ್ಯ ತಜ್ಞರ ಬಗ್ಗೆ ತಿಳಿದುಕೊಳ್ಳೋಣ, ಆಮೇಲೆ ನಮ್ಮ ಪೂರ್ವಾತ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞ ರೂಸೋ. ಸಾಂಪ್ರದಾಯಿಕ ಕಟ್ಟುಪಾಡುಗಳ ನಡುವೆ ಸಾಗುತ್ತಿದ್ದ ಶಿಕ್ಷಣದ ಬಂಧವನ್ನು ಕಿತ್ತೊಗೆದು ಮುಕ್ತ ವಾತಾವರಣದಲ್ಲಿ ಸಹಜವಾದ ಶಿಕ್ಷಣ ಕೊಡಿಸಬೇಕೆಂದು ಘಂಟಾಘೋಷವಾಗಿ ಸಾರಿ ಹೇಳಿದ ವಿಶಿಷ್ಟ ದಾರ್ಶನಿಕರು ರೂಸೋರವರಾಗಿದ್ದಾರೆ. ಈ ರೂಸೋರವರ ಜೀವನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರೂಸೋರವರು ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ ಜನಿಸಿದರು. ಎಮಿಲಿ ಎನ್ನುವ ಶ್ರೇಷ್ಠ ಕೃತಿಯನ್ನು ರಚಿಸಿದರು. ಇವರೊಬ್ಬ ಶ್ರೇಷ್ಠ ನಿಸರ್ಗವಾದಿಗಳಾಗಿದ್ದಾರೆ. ರೂಸೋರವರ ಪ್ರಕಾರ ಶೈಕ್ಷಣಿಕ ಗುರಿಗಳು ಮಗುವಿನ ಆಂತರಿಕ ಶಕ್ತಿ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಬೆಳೆಸುವುದು. ನೆಕ್ಸ್ಟ್ ಒಂದು ರೂಸೋರವರು ವ್ಯಕ್ತಿಯ ಬೆಳವಣಿಗೆಯ ಹಂತಗಳನ್ನು ಆಧರಿಸಿ ಶೈಕ್ಷಣಿಕ ಗುರಿಗಳನ್ನು ಮುಂದಿಟ್ಟಿದ್ದಾರೆ. ಮೊದಲನೇದಾಗಿ ಶಿಶು ಅವಸ್ಥೆ, ಅಂದರೆ ಶೈಶವಾವಸ್ಥೆ ಅಂತ ಕರಿತೀವಲ್ಲ, ಈ ಶೈಶವಾವಸ್ಥೆ 0ರಿಂದ 5 ವರ್ಷದವರೆಗೂ, ಅಂದರೆ ಹುಟ್ಟಿದಾಗಿನಿಂದ 5 ವರ್ಷದವರೆಗಿನ ಮಕ್ಕಳಲ್ಲಿ ಸ್ವಾತಂತ್ರ್ಯವನ್ನು ಬೆಳೆಸುವುದು. ಈ ಒಂದು ಅವಧಿಯೊಳಗೆ ನಾವು ಮಕ್ಕಳಿಗೆ ಏನು ಮಾಡಬೇಕು, ಸ್ವತಂತ್ರವನ್ನು ಬೆಳೆಸಬೇಕು. ನೆಕ್ಸ್ಟ್ ಎರಡನೇದು ಬಾಲ್ಯಾವಸ್ಥೆ 5ರಿಂದ 12 ವರ್ಷ, ದೈಹಿಕ ಶಕ್ತಿ ಬೆಳೆಸುವುದು. ನೆಕ್ಸ್ಟ್ ತಾರುಣ್ಯಾವಸ್ಥೆ 12ರಿಂದ 15 ವರ್ಷ, ಬೌದ್ಧಿಕ ಬೆಳವಣಿಗೆಯನ್ನು ಸಾಧಿಸುವುದು. ಬೌದ್ಧಿಕ ಅಂದರೆ ಜ್ಞಾನಾತ್ಮಕ, ಅಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟನ್ನು ಉಂಟು ಮಾಡಬೇಕು ನಾವು ಯಾವಾಗಂದ್ರೆ ತಾರುಣ್ಯಾವಸ್ಥೆಯಲ್ಲಿ ಅಂತ ಹೇಳ್ಯಾರ. ನೆಕ್ಸ್ಟ್ ಒಂದು ಪ್ರೌಢಾವಸ್ಥೆ 15ರಿಂದ 20 ವರ್ಷಗಳ ಕಾಲ ಮಾನವನ ಹೃದಯವನ್ನು
ಹಸನುಗೊಳಿಸುವುದೇ ಶಿಕ್ಷಣದ ಗುರಿಯಾಗಬೇಕು ಅಂತ ಹೇಳ್ಯಾರ. ನೆಕ್ಸ್ಟ್ ಒಂದು ರೂಸೋರವರ ಪ್ರಕಾರ ಪಠ್ಯಕ್ರಮ ಹೇಗಿರಬೇಕಪ್ಪ ಅಂದ್ರೆ, ರೂಸೋರವರು ಮಗುವಿನ ವಿಭಿನ್ನ ಮಜಲುಗಳಿಗೆ ಬೇರೆ ಬೇರೆ ಪಠ್ಯಕ್ರಮವನ್ನು ಸೂಚಿಸಿದ್ದಾರೆ. ಮೊದಲನೇದಾಗಿ ಶೈಶವಾವಸ್ಥೆ ಮತ್ತು ಬಾಲ್ಯಾವಸ್ಥೆ 0ದಿಂದ 12 ವರ್ಷ, ಹುಟ್ಟಿದಾಗಿನಿಂದ 12 ವರ್ಷದ ಅವಧಿ. ಇಲ್ಲಿ ದೈಹಿಕ ಅಂಗಾಂಗಗಳ ಮುಕ್ತ ಬೆಳವಣಿಗೆ ಹಾಗೂ ಜ್ಞಾನೇಂದ್ರಿಯಗಳಿಗೆ ವ್ಯಾಯಾಮ ಅಂದರೆ ನೇತಾತ್ಮಕ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಬಾಲಿಕಾವಸ್ಥೆ 12ರಿಂದ 15 ವರ್ಷಗಳ ಕಾಲಾವಧಿ. ಇಲ್ಲಿ ಭೌತ ವಿಜ್ಞಾನ, ಭಾಷೆ, ದೈಹಿಕ ಶ್ರಮ, ವ್ಯಾಪಾರ, ಸಂಗೀತ, ಕಲೆ, ಚಿತ್ರಕಲೆಯನ್ನು ಬೋಧಿಸ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಪ್ರೌಢಾವಸ್ಥೆಯಲ್ಲಿ ನೀತಿ ಶಿಕ್ಷಣ, ಇದರ ಜೊತೆಗೆ ಧರ್ಮ ಶಿಕ್ಷಣ, ಚರಿತ್ರೆ, ಭೂಗೋಳ, ಲೈಂಗಿಕ ಶಿಕ್ಷಣ, ದೈಹಿಕ ಶಿಕ್ಷಣ, ಸೌಂದರ್ಯ ಶಿಕ್ಷಣ ಪಠ್ಯಕ್ರಮದ ಭಾಗಗಳಾಗಬೇಕು. ಬೋಧನಾ ಪದ್ಧತಿ ಚಟುವಟಿಕೆಯ ತತ್ವವನ್ನು ಒಳಗೊಂಡಿರಬೇಕು. ಮಗುವಿನ ವ್ಯಕ್ತಿ ಭಿನ್ನತೆಯನ್ನು ಗುರುತಿಸುವುದಾಗಿರಬೇಕು. ನೇರ ಅನುಭವಗಳ ಮೂಲಕ ಕಲಿಕೆಯನ್ನುಂಟು ಮಾಡಬೇಕು. ಮಾಡಿ ಕಲಿ ಎಂಬ ತತ್ವವನ್ನು ಒಳಗೊಂಡಿದೆ. ಪ್ರೌಢಾವಸ್ಥೆಯಲ್ಲಿ ಮಗು ಸಮಾಜದಲ್ಲಿ ಭಾಗವಹಿಸುವ ಮೂಲಕ ಶಿಕ್ಷಣವನ್ನು ಬೋಧಿಸಬೇಕು ಅಂತೇಳಿ ಬೋಧನಾ ಪದ್ಧತಿಗಳನ್ನು ತಿಳಿಸ್ಯಾರ. ನೆಕ್ಸ್ಟ್ ಒಂದು ಶಿಸ್ತು ಆಂತರಿಕವಾಗಿರಬೇಕು. ಮಗು ತಪ್ಪಿನಿಂದ ತಿದ್ದಿಕೊಳ್ಳುವಂತಿರಬೇಕು. ಮಗು ತಾನು ಮಾಡಿದಂಥ ತಪ್ಪಿನಿಂದ ತಾನೇ ತಿದ್ದುಕೊಂಡು ಆಂತರಿಕವಾಗಿ ಶಿಸ್ತನ್ನು ಮೂಡಿಸುವಂತಿರಬೇಕು. ಹೊಡೆದು ಬಡದು ಶಿಕ್ಷಕರು ಶಿಸ್ತನ್ನು ಮೂಡಿಸೋದಲ್ಲ ಅಂಥೇಳಿ ರೂಸೋಗಳು ಹೇಳ್ತಾರೆ. ಅಂದರೆ ಸ್ವಯಂ ಮಕ್ಕಳ ಪ್ರೇರಣೆಯಿಂದ ಸ್ವಯಂ ತಾವು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡು ಶಿಸ್ತನ್ನು ಸ್ವತಂತ್ರವಾಗಿ ಬೆಳೆಸ್ಕೋಬೇಕಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಒಂದು ವ್ಯಕ್ತಿತ್ವ. ರೂಸೋರವರು ಶಿಕ್ಷಣವು ಮುಕ್ತ ವಾತಾವರಣದಲ್ಲಿ ನಡೆಯಬೇಕು. ಪ್ರಕೃತಿಯ ಮಡಿಲಿನಲ್ಲಿ ಮಗುವಿನ ವ್ಯಕ್ತಿತ್ವ ಅರಳಬೇಕು ಎಂದಿದ್ದಾರೆ. ಮಾಡಿ ಕಲಿ, ಸ್ವಚ್ಛ ವಾತಾವರಣದಲ್ಲಿ ಕಲಿಕೆ ಎಂಬ ತತ್ವವನ್ನು ರೂಪಿಸಿದವರು ರೂಸೋರವರಾಗಿದ್ದಾರೆ. ನೆಕ್ಸ್ಟ್ ಒಂದು ಮತ್ತೊಬ್ಬ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞ ಜಾನ್ ಡುಯಿ ತತ್ವ ಹಾಗೂ ಪ್ರಯೋಗಗಳ ಸಾಮರಸ್ಯವನ್ನು ಎತ್ತಿ ಹಿಡಿದು ಶಿಶು ಕೇಂದ್ರಿತ ಶಿಕ್ಷಣವೇ ನಿಜವಾದ ಶಿಕ್ಷಣ ಎಂದು ಶಿಕ್ಷಣ ರಂಗದಲ್ಲಿ ಪ್ರಯೋಗಿಸಿದವರು ಅಮೆರಿಕದ ತತ್ವಜ್ಞಾನಿ ಅವರೇ ಜಾನ್ ಡುಯಿರವರಾಗಿದ್ದಾರೆ. ಜಾನ್ ಡುಯಿರವರ ಜೀವನ. ಸಾಮಾನ್ಯ ಶಕ 1859ರಲ್ಲಿ ಬರ್ಲಿಂಗ್ಟನ್ನಲ್ಲಿ ಜನಿಸಿದರು. ನಂತರ ಸಾಮಾನ್ಯ ಶಕ 1896ರಲ್ಲಿ ಇದೇ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಯೋಗಶಾಲೆಯನ್ನು ತೆರೆದರು. ಜಾನ್ ಡುಯಿರವರು ರೂಪಿಸಿದಂಥ ಶೈಕ್ಷಣಿಕ ಗುರಿಗಳು: ಮೊದಲನೇದಾಗಿ ಶಿಕ್ಷಣವು ಸಮಾಜಮುಖಿಯಾಗಿರಬೇಕು ಅಂತ ತಿಳಿಸ್ಯಾರ. ನೆಕ್ಸ್ಟ್ ಒಂದು ಸಾಮಾಜಿಕ ಸನ್ನಿವೇಶ ಅರಿಯುವ ಶಿಕ್ಷಣ, ಇದು ಶಿಕ್ಷಣದ ಪ್ರಮುಖ ಗುರಿಯಾಗಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಹೊಂದಾಣಿಕೆಯಿಂದ ಜೀವನವನ್ನು ನಿರ್ವಹಿಸುವ ಶಿಕ್ಷಣ ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಮಕ್ಕಳ ಸಾಮರ್ಥ್ಯಗಳನ್ನು ಬೆಳೆಸುವಂತಿರಬೇಕು. ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಸಾಮರ್ಥ್ಯವನ್ನು ಬೆಳೆಸುವಂತಿರಬೇಕು. ಆನಂದದಾಯಕವಾಗಿ ಜೀವನ ನಡೆಸುವುದು ಶಿಕ್ಷಣದ ಗುರಿಯಾಗಬೇಕಂತ ಹೇಳ್ಯಾರ ಇವರು ಜಾನ್ ಡುಯಿ ಅವರು. ನೆಕ್ಸ್ಟ್ ಜಾನ್ ಡುಯಿರವರ ಪ್ರಕಾರ ಪಠ್ಯಕ್ರಮ ಹೇಗಿರಬೇಕಪ್ಪ ಅಂದ್ರೆ ಪರಿವರ್ತನಾಶೀಲತೆಯನ್ನು ಒಳಗೊಂಡಿರಬೇಕು. ಪಠ್ಯಕ್ರಮ ಅನ್ನುವಂಥದ್ದು ಇದ್ದಾಗೆ ಇರಬಾರ್ದು, ಬದಲಾಗಿ ಜನ್ರೇಷನ್ಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಹೊಂದುವಂಥ ಪಠ್ಯಕ್ರಮ ಇರಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಅನುಭವದ ತತ್ವವನ್ನು ಪಠ್ಯಕ್ರಮ ಒಳಗೊಂಡಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಸಮುದಾಯ ಕೇಂದ್ರಿತ ತತ್ವವನ್ನು ಪಠ್ಯಕ್ರಮ ಒಳಗೊಂಡಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಸಹ ಸಂಬಂಧದ ತತ್ವವನ್ನು ಪಠ್ಯಕ್ರಮ ಒಳಗೊಂಡಿರಬೇಕು. ಮತ್ತು 4ರಿಂದ 8ನೇ ವಯಸ್ಸಿನ ಮಕ್ಕಳಿಗೆ ಸರಳವಾದ ಓದು, ಬರವಣಿಗೆ, ಗಣಿತವನ್ನು ಕಲಿಸ್ಬೇಕಂತ ಹೇಳ್ತಾರೆ. 8ರಿಂದ 12 ವರ್ಷದವರಿಗೆ ಪ್ರಾಯೋಗಿಕ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ 12 ವರ್ಷದವರಿಗೆ ವ್ಯವಸಾಯ, ಸಾರಿಗೆ, ವಿತರಣೆ ಮುಂತಾದ ವಿಷಯಗಳನ್ನು ಕಲಿಸ್ಕೊಡ್ಬೇಕಂಥೇಳಿ ಜಾನ್ ಡುಯಿರವರು ತಿಳಿಸಿದ್ದಾರೆ. ನೆಕ್ಸ್ಟ್ ಬೋಧನಾ ಪದ್ಧತಿ ಆಸಕ್ತಿ ತತ್ವ, ಮಾಡಿ ಕಲಿ ಎಂಬ ತತ್ವವನ್ನು ಒಳಗೊಂಡೈತಿ. ನೆಕ್ಸ್ಟ್ ಮೂಲ ಶಿಕ್ಷಣವನ್ನು ನೀಡುವಂಥದ್ದು ಯೋಜನಾ ವಿಧಾನ ಮತ್ತು ಸಮಸ್ಯೆ ಪರಿಹಾರ ವಿಧಾನ, ಸಹಕಾರ ವಿಧಾನ, ಪ್ರಾಯೋಗಿಕ ವಿಧಾನ. ನೆಕ್ಸ್ಟ್ ಮಗುವಿನ ಆಸಕ್ತಿಯ ತತ್ವ, ಆಟದ ಮೂಲಕ ಕಲಿಕೆ. ಇದಿಷ್ಟು ಕೂಡ ಜಾನ್ ಡುಯಿರವರ ಪ್ರಕಾರ ಬೋಧನಾ ಪದ್ಧತಿಯಾಗಿದೆ. ನೆಕ್ಸ್ಟ್ ಶಿಸ್ತು, ಸಾಮಾಜಿಕ ಶಿಸ್ತು ಮತ್ತು ಆಂತರಿಕ ಶಿಸ್ತು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಂಥೇಳಿ ಜಾನ್ ಡುಯಿರವರು ತಿಳಿಸಿದ್ದಾರೆ. ವ್ಯಕ್ತಿತ್ವ, ಶಿಕ್ಷಣವು ಸಮಾಜ ಕೇಂದ್ರಿತವಾಗಿರಬೇಕು. ಹೊಂದಾಣಿಕೆ ಮತ್ತು ಆನಂದದಾಯಕವಾದ ವರ್ತಮಾನದ ಜೀವನಕ್ಕೆ ವ್ಯಕ್ತಿಯನ್ನು ತರಬೇತಿಗೊಳಿಸುವುದು ಶಿಕ್ಷಣದ ಗುರಿಯಾಗಬೇಕು ಎಂದರು. ನೆಕ್ಸ್ಟ್ ಶಿಕ್ಷಣ ರಂಗದಲ್ಲಿ ಅಮೋಘವಾದ ವ್ಯಕ್ತಿತ್ವವನ್ನು ಹೊಂದಿದವರು ಜಾನ್ ಡುಯಿರವರಾಗಿದ್ದಾರೆ. ನೆಕ್ಸ್ಟ್ ಪೂರ್ವಾತ್ಯ ಶಿಕ್ಷಣ ತಜ್ಞರು ಅಂದರೆ ಭಾರತೀಯ ಶಿಕ್ಷಣ ತಜ್ಞರಾದಂಥ ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ್ರಿ. ಪ್ರಕೃತಿಯ ಮಡಿಲಲ್ಲಿ ಶಿಕ್ಷಣದ ಕನಸು ಕಂಡು ಅದನ್ನು ಸ್ವಂತ ಪ್ರಯತ್ನದಿಂದ ನನಸು ಮಾಡಿಕೊಂಡು ಈ ರೀತಿಯ ಶಿಕ್ಷಣದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದವರು ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ರವರು.
ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾಮಾನ್ಯ ಶಕ 1861 ಮೇ 6 ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ದೇವೇಂದ್ರನಾಥ ಟ್ಯಾಗೂರ್ ಅವರು ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ಪ್ರಕೃತಿಯ ಮಡಿಲಿನ ಶಿಕ್ಷಣಕ್ಕೆ ಪ್ರೇರಿತರಾದವರು. ಇದರಿಂದಾಗಿ ಇವರು ಶಾಂತಿನಿಕೇತನವನ್ನು ಸ್ಥಾಪಿಸಿದರು. ಇದೇ ಮುಂದೆ 1921 ವಿಶ್ವಭಾರತಿ ವಿಶ್ವವಿದ್ಯಾನಿಲಯವಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆಯಿತು. ತದನಂತರ ಗೀತಾಂಜಲಿ ಎಂಬ ಕೃತಿಗೆ 1913 ನೊಬೆಲ್ ಪ್ರಶಸ್ತಿಯನ್ನು ಪಡೆಯಲಾಯಿತು. ನಂತರ ಕಲ್ಕತ್ತಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದವು. ತದನಂತರದಲ್ಲಿ ಸರ್ಕಾರವು ನೈಟ್ಹುಡ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಇದಿಷ್ಟು ಕೂಡ ರವೀಂದ್ರನಾಥ್ ಟ್ಯಾಗೂರ್ ಅವರ ಸಾಧನೆಗೆ ಹಿಡಿದಂಥ ಕೈಗನ್ನಡಿಯಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಶಿಕ್ಷಣದ ಅರ್ಥ ವ್ಯಕ್ತಿಯಲ್ಲಿರುವ ಒಳ್ಳೆಯ ಅಂಶಗಳನ್ನು ಹಾಗೂ ಸಾಮರ್ಥ್ಯ ಶಕ್ತಿಗಳನ್ನು ಅನಾವರಣ ಮಾಡುವುದೇ ಶಿಕ್ಷಣವಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಶಿಕ್ಷಣದ ಗುರಿಗಳು ನಿಸರ್ಗದ ಮಡಿಲಿನಲ್ಲಿ ಶಿಕ್ಷಣವನ್ನು ನೀಡಬೇಕನ್ನುವಂಥದ್ದು ಇವರ ಪ್ರಮುಖ ಶಿಕ್ಷಣದ ಗುರಿಯಾಗಿದೆ. ಮಗುವಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಸೃಜನಶೀಲತೆಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಂತ ಹೇಳ್ತಾರೆ. ಮಾನವೀಯ ಮೌಲ್ಯಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಶಿಕ್ಷಣದ ಮೂಲಕ ಉತ್ತಮ ಸಂಬಂಧಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಅವರ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದ ಉದ್ದೇಶಗಳೇನಪ್ಪ ಅಂದ್ರೆ ಮಾನವನ ಮನಸ್ಸನ್ನು ಅಧ್ಯಯನ ಮಾಡುವುದು ಮೊದಲನೇ ಉದ್ದೇಶ ಆಗೈತಿ. ನೆಕ್ಸ್ಟ್ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವುದು. ನೆಕ್ಸ್ಟ್ ಮಾನವ ಜನಾಂಗದಲ್ಲಿ ಸಾಮರಸ್ಯವನ್ನು ಸಾಧಿಸುವುದು, ಸಾಮರಸ್ಯದ ಬೆಳವಣಿಗೆ, ಉಪಯುಕ್ತತೆಯ ಗುರಿ, ಅಂತಾರಾಷ್ಟ್ರೀಯ ತಿಳುವಳಿಕೆಯ ಗುರಿ, ಸಾಮರ್ಥ್ಯಗಳ ಅನಾವರಣ. ತದನಂತರದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಪಠ್ಯಕ್ರಮದ ಬಗ್ಗೆ ಏನು ಹೇಳ್ಯಾರಪ್ಪ ಅಂದ್ರೆ ವಿಜ್ಞಾನ ಪಠ್ಯಕ್ರಮದ ಭಾಗವಾಗಬೇಕಂತ ಹೇಳ್ತಾರೆ. ವಿಜ್ಞಾನ ವಿಷಯವು ನಮ್ಮ ಪಠ್ಯಕ್ರಮದ ಭಾಗವಾಗಬೇಕು ಅಂತ ಹೇಳ್ಯಾರ. ನೆಕ್ಸ್ಟ್ ಸಹಪಠ್ಯಗಳು ಇರಬೇಕಂತ ಹೇಳ್ತಾರೆ. ಪಠ್ಯದ ಜೊತೆಗೆ ಸಹಪಠ್ಯಗಳು ಕೂಡ ಇರಬೇಕು. ಸರಳ ಜೀವನ, ಉನ್ನತ ವಿಚಾರವನ್ನು ಒಳಗೊಂಡಿರಬೇಕು ಪಠ್ಯಕ್ರಮ. ನೆಕ್ಸ್ಟ್ ಮಾತೃಭಾಷೆಗೆ ಪ್ರಾಮುಖ್ಯತೆಯನ್ನು ನೀಡುವಂತಹ ಪಠ್ಯಕ್ರಮ ಇರಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಪಠ್ಯಕ್ರಮವು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂಥ ಪಠ್ಯಕ್ರಮ ಇರಬೇಕು. ತದನಂತರ ಪಠ್ಯಕ್ರಮವು ರಾಷ್ಟ್ರೀಯ ಮನೋಭಾವನೆ ಮತ್ತು ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸುವಂತೆ ಇರಬೇಕು. ನೆಕ್ಸ್ಟ್ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುವಂಥ ಪಠ್ಯಕ್ರಮ ಇರಬೇಕಂತ ಹೇಳ್ತಾರೆ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಬೋಧನಾ ಪದ್ಧತಿ ಹೆಂಗಿರ್ಬೇಕಪ್ಪ ಅಂದ್ರೆ ಮೊದಲನೇ ಪಾಯಿಂಟು ನಡೆಯುತ್ತಾ ಕಲಿಕೆ ಅಂದರೆ ವೀಕ್ಷಣಾ ವಿಧಾನದ ಮೂಲಕ ಕಲಿಕೆ ಇರಬೇಕು. ಚರ್ಚಾ ಪದ್ಧತಿ ಇರಬೇಕು. ಶೋಧನಾ ಪದ್ಧತಿಯ ಮೂಲಕ ಕಲಿಕೆ ಆಗಬೇಕು. ನೆಕ್ಸ್ಟ್ ಚಟುವಟಿಕೆಯ ಮೂಲಕ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಸ್ವತಂತ್ರದ ಮೂಲಕ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಂತರದಲ್ಲಿ ಮತ್ತೊಬ್ಬ ಭಾರತೀಯ ಶಿಕ್ಷಣ ತಜ್ಞ, ರಾಜನೀತಿಜ್ಞ, ಅರೆಬತ್ತಲೆಯ ಫಕೀರ ಅಂತ ಕರೆಸಿಕೊಳ್ಳುವಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಭಾರತದ ಪ್ರಜ್ವಲ ಜ್ಯೋತಿಯಾಗಿ ಭಾರತಕ್ಕಷ್ಟೇ ಅಲ್ಲದೆ ವಿಶ್ವಕ್ಕೆ ಬೆಳಕನ್ನು ನೀಡಿದ ಮಹಾನ್ ಶಕ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಇವರು ಶ್ರೇಷ್ಠ ರಾಜನೀತಿಜ್ಞರು, ಸಮಾಜ ಸುಧಾರಕರು, ಶಿಕ್ಷಣ ತಜ್ಞರು ಹಾಗೂ ಮಾನವತಾವಾದಿ. ಇವರು ಶಿಕ್ಷಣ ರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಸತ್ಯ ಗುರಿಯಾದರೆ ಅಹಿಂಸೆ ಅದನ್ನು ಸಾಧಿಸುವ ಮಾರ್ಗವಾಗಿದೆ ಎಂದು ಹೇಳಿದವರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಾಮಾನ್ಯ ಶಕ 1869 ಅಕ್ಟೋಬರ್ 2 ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು. ಇವರ ತಂದೆ ಕರಮ್ಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ. ಮಹಾತ್ಮ ಗಾಂಧೀಜಿಯವರು ಕ್ರಿಸ್ತಶಕ 1915 ಭಾರತೀಯ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದರು ಹಾಗೂ ಭಾರತದ ಸ್ವತಂತ್ರ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡರು. ಇವರ ನಾಯಕತ್ವದಲ್ಲಿ 1942 ಕ್ವಿಟ್ ಇಂಡಿಯಾ ಚಳವಳಿ, 1930 ದಂಡಿ ಸತ್ಯಾಗ್ರಹವು ಬ್ರಿಟಿಷರ ಎದೆ ನಡುಗಿಸಿತು. ಸಾಮಾನ್ಯ ಶಕ 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ಕ್ರಿಸ್ತಶಕ 1948 ಜನವರಿ 30 ನಾಥುರಾಮ್ ಗೋಡ್ಸೆ ಇವರನ್ನು ಗುಂಡಿಟ್ಟು ಕೊಂದರು. ನೆಕ್ಸ್ಟ್ ಮೂಲ ಶಿಕ್ಷಣ. ಮಾಡುತ್ತಾ ಆಡುತ್ತಾ ನೋಡುತ್ತಾ ಕಲಿ ಎಂಬ ತತ್ವವನ್ನಾಧರಿಸಿ ಮಹಾತ್ಮ ಗಾಂಧೀಜಿಯವರು ಸಾಮಾನ್ಯ ಶಕ 1937 ಅಕ್ಟೋಬರ್ 23 ರಾಷ್ಟ್ರೀಯ ಕಾರ್ಯಕರ್ತರ ಸಮ್ಮೇಳನವನ್ನು ವಾರ್ಧಾದಲ್ಲಿ ಕರೆದರು. ಇಲ್ಲಿ ಮೂಲ ಶಿಕ್ಷಣವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ಮೂಲ ಶಿಕ್ಷಣವು ಅನೇಕ ಅಂಶಗಳನ್ನು ಒಳಗೊಂಡಿದೆ. ಏನೆಲ್ಲ ಅಂಶಗಳನ್ನು ಈ ಮೂಲ ಶಿಕ್ಷಣ ಒಳಗೊಂಡಿದೆ ಅನ್ನೋದನ್ನು ನಾವೀಗ ನೋಡೋಣ್ರಿ. ಫಸ್ಟ್ ಮೂಲ ಶಿಕ್ಷಣವು ಮೂಲ ಉದ್ಯೋಗ ಕೇಂದ್ರಿತ ಶಿಕ್ಷಣವಾಗಿದೆ.
ನೆಕ್ಸ್ಟ್ ಒಂದು ಸಾರ್ವತ್ರಿಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ನೆಕ್ಸ್ಟ್ ಶಿಶು ಕೇಂದ್ರಿತ ಶಿಕ್ಷಣವನ್ನು ನೀಡುವುದು, ಸ್ವಾವಲಂಬಿ ಶಿಕ್ಷಣವನ್ನು ನೀಡೋದು, ಮಾತೃಭಾಷೆಯು ಶಿಕ್ಷಣದ ಮಾಧ್ಯಮವಾಗಬೇಕು. ನೆಕ್ಸ್ಟ್ ಒಂದು ನಾಗರಿಕತ್ವದ ಗುಣಗಳನ್ನು ಬೆಳೆಸುವಂತಹ ಶಿಕ್ಷಣವನ್ನು ನೀಡಬೇಕು. ನೆಕ್ಸ್ಟ್ ಒಂದು ಸಹ ಸಂಬಂಧಿತ ಕಲಿಕೆಯನ್ನು ಉಂಟು ಮಾಡುವಂತಹ ಶಿಕ್ಷಣವನ್ನು ಮೂಲ ಶಿಕ್ಷಣ ಪದ್ಧತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ತಿಳಿಸ್ಕೊಟ್ಟಾರ. ಈ ಸಹ ಸಂಬಂಧ ಅನ್ನೋದು ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಜ್ಞಾನವು ಸಾದೃಶ್ಯ ಸನ್ನಿವೇಶಗಳ ಮುಖಾಂತರವೇ ಗಳಿಸಲ್ಪಡಬೇಕು. ಕರಕುಶಲತೆ, ಜೀವನದ ಸಮಸ್ಯೆಗಳು ಮತ್ತು ಮಗುವಿನ ಭೌತಿಕ, ಸಾಮಾಜಿಕ, ಧಾರ್ಮಿಕ ಪರಿಸರದೊಂದಿಗೆ ಸಹ ಸಂಬಂಧವನ್ನು ಹೊಂದಿರಬೇಕಂತೇಳಿ ಮೂಲ ಶಿಕ್ಷಣದಲ್ಲಿ ಮಹಾತ್ಮ ಗಾಂಧೀಜಿಯವರು ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಮೂಲ ಶಿಕ್ಷಣಕ್ಕೆ ನಯಿ ತಾಲೀಮ್, ವಾರ್ಧಾ ಶಿಕ್ಷಣ ಎಂದೆಲ್ಲ ಕರೆಯುವರು. ವಿದ್ಯಾರ್ಥಿಗಳ ಕರ, ಉರ, ಶಿರ ಸಂಸ್ಕರಿಸಲು ಹೆಚ್ಚು ಮಹತ್ವ ಕೊಡುವುದರ ಮೂಲಕ ಮಕ್ಕಳ ಸರ್ವಾಂಗೀಣ ವಿಕಾಸ ಮಾಡುವ ಗುರಿಯನ್ನು ಹೊಂದಿತ್ತು. ನೆಕ್ಸ್ಟ್ ಒಂದು ಮೌಲ್ಯಾಧಾರಿತ ಶಿಕ್ಷಣ. ಮೌಲ್ಯವಿಲ್ಲದ ಶಿಕ್ಷಣ ಪರಿಮಳವಿಲ್ಲದ ಪುಷ್ಪವಿದ್ದಂತೆ. ಭಾರತ ಅನಾದಿ ಕಾಲದಿಂದಲೂ ಕೂಡ ಉಚ್ಚ ಸಂಸ್ಕೃತಿ ಹಾಗೂ ಮೌಲ್ಯಗಳಿಗೆ ಇಂದಿಗೂ ವಿಶ್ವದಲ್ಲಿ ತನ್ನ ಹಿರಿಮೆಯನ್ನು ಮೆರೆದಿದೆ. ಸರ್ವೇ ಜನೋ ಸುಖಿನೋ ಭವಂತು, ವಸುದೈವ ಕುಟುಂಬಕಂ. ಇಂದಿಗೂ ಈ ಹೇಳಿಕೆಗಳಿಗೆ ಗೌರವದ ಸ್ಥಾನವಿದೆ. ಆದರ್ಶ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ನೀಡುವ ಶಿಕ್ಷಣವೇ ಮೌಲ್ಯಾಧಾರಿತ ಶಿಕ್ಷಣವಾಗಿದೆ. ತದನಂತರದಲ್ಲಿ ಮೌಲ್ಯಗಳ ಅರ್ಥ. ಮೌಲ್ಯ ಎಂಬ ಪದಕ್ಕೆ ಬೆಲೆಯುಳ್ಳದ್ದು, ಯೋಗ್ಯವಾದದ್ದು, ಗೌರವಯುತವಾದದ್ದು ಎನ್ನುವ ಅರ್ಥವನ್ನು ನಿಘಂಟುಗಳು ನೀಡಿವೆ. ನೆಕ್ಸ್ಟ್ ಒಂದು ವ್ಯಾಖ್ಯೆಗಳು. ವ್ಯಕ್ತಿ ಯಾವುದನ್ನು ಅಪೇಕ್ಷಿತ ಎಂದು ತಿಳಿಯುತ್ತಾನೋ ಮತ್ತು ಇತರರು ಯಾವುದನ್ನು ಬಯಸುತ್ತಾರೋ ಅದೇ ಅವರಿಗೆ ಮೌಲ್ಯ ಅಂತೇಳಿ ಲಿಂಡ್ಸೇರ್ ಅವರು ಹೇಳಿದ್ದಾರೆ. ಫಸ್ಟ್ ಒಂದು ಸಾಮಾಜಿಕ ಮೌಲ್ಯಗಳು. ವ್ಯಕ್ತಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಮಾಡುವ ಮೌಲ್ಯಗಳೇ ಸಾಮಾಜಿಕ ಮೌಲ್ಯಗಳಾಗಿವೆ. ಸಹಕಾರ, ಏಕತಾ ಭಾವನೆ, ಸಮಾನತೆ, ಜಾತ್ಯತೀತತೆ, ರಾಷ್ಟ್ರೀಯ ಐಕ್ಯತೆಯ ಭಾವನೆ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಹಾಗೂ ಗುಣಾತ್ಮಕ ಸಾಮಾಜಿಕ ಬದುಕಿಗೆ ದಾರಿ ಮಾಡಿಕೊಡುತ್ತದೆ. ನೆಕ್ಸ್ಟ್ ಮಾನವೀಯ ಮೌಲ್ಯಗಳು. ಸತ್ಯಂ, ಶಿವಂ, ಸುಂದರಂ, ಪ್ರೇಮ, ಶಾಂತಿ. ಅಂದರೆ ಈ ಮಾನವೀಯ ಮೌಲ್ಯಗಳಲ್ಲಿ ಸತ್ಯ, ಅಹಿಂಸೆ, ಪರೋಪಕಾರ, ಜಾತ್ಯತೀತತೆ, ಪ್ರೀತಿ, ಸದಾಚಾರ ಇವೆಲ್ಲವನ್ನು ಒಳಗೊಂಡಿರೋದಕ್ಕೆ ನಾವು ಮಾನವೀಯ ಮೌಲ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಆಧ್ಯಾತ್ಮಿಕ ಮೌಲ್ಯಗಳು. ಆತ್ಮ ಸಾಕ್ಷಾತ್ಕಾರ, ಧ್ಯಾನ, ಪ್ರಾರ್ಥನೆ, ವ್ಯಕ್ತಿಯ ಅಂತರಾವಲೋಕನ ಮೊದಲಾದವುಗಳು ಆಧ್ಯಾತ್ಮಿಕ ಮೌಲ್ಯಗಳಾಗಿವೆ. ನೆಕ್ಸ್ಟ್ ಒಂದು ನೈತಿಕ ಮೌಲ್ಯಗಳು. ಪ್ರಾಮಾಣಿಕತೆ, ಕ್ಷಮೆ, ನಮ್ರತೆ, ಮಾರ್ಗದರ್ಶನ, ಸಚ್ಚಾರಿತ್ರ್ಯ, ಪ್ರಾಮಾಣಿಕತೆ, ಧೈರ್ಯ, ನಂಬಿಕೆ. ನೈತಿಕ ಮೌಲ್ಯಗಳು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಒದಗಿಸುತ್ತದೆ. ಸೌಂದರ್ಯೋಪಾಸಕ ಮೌಲ್ಯಗಳು. ಕಾಲಾಭಿನಂದನೆಯ ಗುಣ, ಸಂಗೀತ, ಕಲೆ, ನಾಟಕ, ಅಭಿರುಚಿ, ಉತ್ತಮ ಸಂಸ್ಕೃತಿ ಸಮಾಜದ ನಿರ್ಮಾಣಕ್ಕೆ ರೂವಾರಿಯಾಗಿದೆ. ನೆಕ್ಸ್ಟ್ ಒಂದು ಮೌಲ್ಯಾಧಾರಿತ ಶಿಕ್ಷಣದ ಮಹತ್ವ. ಮೊದಲನೇ ಪಾಯಿಂಟು, ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಶ್ಯಕವಾಗಿದೆ. ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವವನ್ನು ವಿಕಾಸ ಉಂಟು ಮಾಡ್ಬೇಕಂದ್ರೆ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಐತಿ. ನೆಕ್ಸ್ಟ್ ಒಂದು ವ್ಯಕ್ತಿಯಲ್ಲಿ ಅಂತಃಶಕ್ತಿ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಒಬ್ಬ ವ್ಯಕ್ತಿಯಲ್ಲಿ ಅಂತರಂಗದ ಶಕ್ತಿಯನ್ನು ಬೆಳೆಸೋದಕ್ಕೆ ಈ ಮೌಲ್ಯ ಶಿಕ್ಷಣ ಅವಶ್ಯಕವಾಗಿದೆ. ನೆಕ್ಸ್ಟ್ ಒಂದು ವ್ಯಕ್ತಿಯಲ್ಲಿ ಶ್ರೇಷ್ಠವಾದ ಜೀವನ ಕೌಶಲ್ಯಗಳನ್ನು ರೂಪಿಸಿಕೊಳ್ಳಲು ಇದು ಅವಶ್ಯಕವಾಗಿದೆ. ಸಮಗ್ರ ರಾಷ್ಟ್ರೀಯತೆಯ ಬಲವರ್ಧನೆಗಾಗಿ ಸಹಕಾರಿಯಾಗಿದೆ. ನೆಕ್ಸ್ಟ್ ಒಂದು ಮಾನವನಲ್ಲಿಯ ಅಂಧವಿಶ್ವಾಸವನ್ನು ಹೋಗಲಾಡಿಸಲು ಈ ಒಂದು ಮೌಲ್ಯ ಶಿಕ್ಷಣ ಅವಶ್ಯಕವಾಗಿದೆ. ನಮ್ಮಲ್ಲಿರ್ತಕ್ಕಂಥ ಅಂಧವಿಶ್ವಾಸ, ತಪ್ಪು ನಂಬಿಕೆಗಳು, ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು, ಉತ್ತಮ ವಿಚಾರಗಳನ್ನು ಬೆಳೆಸುವಲ್ಲಿ ಈ ಮೌಲ್ಯ ಶಿಕ್ಷಣ ಅವಶ್ಯಕವಾಗಿದೆ. ನೆಕ್ಸ್ಟ್ ಒಂದು ಮೌಲ್ಯಗಳು ದೈಹಿಕ ಮತ್ತು ಮಾನಸಿಕ ತೃಪ್ತಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತವೆ. ಈ ಮೌಲ್ಯಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಾದ ತೃಪ್ತಿಯನ್ನು ಒದಗಿಸಿಕೊಡುವಂಥ ಶಿಕ್ಷಣವಾಗಿದೆ. ನೆಕ್ಸ್ಟ್ ಒಂದು ವ್ಯಕ್ತಿಯ ಹೃದಯ ವೈಶಾಲ್ಯತೆಗೆ ಮೌಲ್ಯಗಳು ಆಧಾರ ಸ್ತಂಭಗಳಾಗಿವೆ. ವ್ಯಕ್ತಿಯಲ್ಲಿ ಹೃದಯ ವೈಶಾಲ್ಯತೆಯನ್ನು ಉಂಟು ಮಾಡುವಲ್ಲಿ ಈ ಮೌಲ್ಯಗಳು ಆಧಾರ ಸ್ತಂಭಗಳಾಗಿವೆ. ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.